ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ವಿಷ್ಣು ಸಹಸ್ರನಾಮವನ್ನ 3 ಭಾಗ ಮಾಡ್ತೀವಿ. ಒಂದು ಪೂರ್ವಾಂಗ, ಇನ್ನೊಂದು ನಾಮಸ್ತೋತ್ರ, ಇನ್ನೊಂದು ಫಲಶ್ರುತಿ. ಪೂರ್ವಾಂಗದಲ್ಲಿ ಮತ್ತೆ 3 ಭಾಗ ಮಾಡ್ತಾರೆ. ಅದು ಪೂರ್ವಾಂಗ, ನ್ಯಾಸ ಮತ್ತೆ ಧ್ಯಾನಂ. ಪೂರ್ವಾಂಗ ಅಂತ ಅಂದ್ರೆ ಹೇಗ್ ಬಂತು ಅನ್ನುವಂತಹ ವಿವರಣೆ ಅದರಲ್ಲಿರುತ್ತೆ. ನ್ಯಾಸ ಅಂದ್ರೆ ನಾನು ಯಾವ ಭಗವಂತನ ಬಗ್ಗೆ ಧ್ಯಾನ ಮಾಡ್ತೀನಿ, ಅವನು ಹೇಗಿದ್ದಾನೆ, ಮತ್ತೆ ಅದನ್ನ ಯಾರು ಬರೆದ್ರು, ಯಾವ ಛಂದಸ್ಸಿನಲ್ಲಿದೆ, ಅದರ ಸಂಪೂರ್ಣ ವಿವರಣೆ ಅಲ್ಲಿ ಬರ್ತಾ ಹೋಗುತ್ತೆ. ಧ್ಯಾನ ಅಂತ ಅಂದ್ರೆ ನಾನು ಈಗ ಇನ್ನೇನು ಸಹಸ್ರನಾಮವನ್ನ ಶುರು ಮಾಡ್ತೀನಿ ಅಂದಾಗ ಆ ಭಗವಂತ ಹೇಗಿದ್ದಾನೆ ಅನ್ನುವಂತಹ ವಿವರಣೆ ಅಲ್ಲಿ ಬರ್ತಾ ಹೋಗುತ್ತೆ. ಹಾಗಾಗಿ ಪೂರ್ವಾಂಗ ಅಂತ ಅಂದ್ರೆ ಹೇಗ್ ಬಂತು ಹಾಗೂ ಅದರ ಸಂಪೂರ್ಣ ಹಿನ್ನೆಲೆ ಅದರಲ್ಲಿರುತ್ತೆ. ಇನ್ನು ಸಹಸ್ರನಾಮ ಅಂದ ತಕ್ಷಣ ನಮ್ಮೆಲ್ಲರಿಗೂ ಗೊತ್ತು, ಅದರಲ್ಲಿ ಭಗವಂತನ 1000 ನಾಮಗಳಿರುತ್ತೆ. 1000 ನಾಮದ ಮುಗಿದ ಮೇಲೆ ಫಲಶ್ರುತಿ ಬರುತ್ತೆ. ವಿಷ್ಣು ಸಹಸ್ರನಾಮಕ್ಕೆ ಸಾಮಾನ್ಯವಾಗಿ ಫಲಶ್ರುತಿಯನ್ನ ಹೇಳ್ತಾರೆ. ಫಲಶ್ರುತಿ ಅಂದ್ರೆ ಏನು ಅಂತ ನೋಡೋದಾದ್ರೆ ಒಬ್ಬೊಬ್ರು ಒಂದೊಂದು ರೀತಿ ವಿವರಣೆಯನ್ನ ಕೊಡ್ತಾ ಹೋಗ್ತಾರೆ. ಬಟ್ ಎಲ್ರಿಗೂ ಅರ್ಥ ಆಗೋ ಹಾಗೆ ಹೇಳ್ಬೇಕು ಅಂದ್ರೆ ಫಲಶ್ರುತಿ ಅಂದ್ರೆ ನಾವು ಈ ಭಗವಂತನ ನಾಮಸ್ಮರಣೆಯನ್ನ ಹೇಳಿದ್ರೆ ನಮ್ಗೇನೆಲ್ಲ ಸಿಕ್ಕತ್ತೆ ಅನ್ನುವಂತಹ ವಿವರಣೆ ಬರ್ತಾ ಹೋಗುತ್ತೆ. ಆ ಫಲಶ್ರುತಿಯನ್ನ ಯಾಕೆ ಹೇಳ್ಬೇಕು ಅಂತ ಕೇಳಿದ್ರೆ, ನಾವು ಚಿಕ್ಕವರಿದ್ದಾಗ 80s 90s ಕಿಡ್ಸ್‌ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಮಕ್ಳು ತುಂಬಾ ಅಳ್ತಾ ಇರ್ತಾರೆ. ಅಂಗನವಾಡಿಗೆ ಹೋಗಲ್ಲ ಅಥವಾ ಶಿಶು ವಿಹಾರಕ್ಕೆ ಹೋಗಲ್ಲ ಅಂತ. ಅವಾಗೆಲ್ಲ LKG, UKG ಇರ್ಲಿಲ್ಲ. ಶಿಶು ವಿಹಾರ ತಪ್ಪಿದ್ರೆ ಅಂಗನವಾಡಿ 2 ಇರ್ತಾ ಇದ್ದಿದ್ದು. ಆ ಮಗು ಮತ್ತೆ ನಾಳೆ ಬರ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಏನ್ ಮಾಡೋರು, ಆ ಮಗುಗೆ ಒಂದು ಟಾಫಿನೋ, ಒಂದು ಚಾಕ್ಲೇಟೋ ಅಥವಾ ಒಂದು ಬಿಸ್ಕೆಟೋ ಏನೋ ಒಂದು 6 ಡೇಸು 6 ವೆರೈಟೀಸ್ ಏನೋ ಒಂದು ಸ್ನಾಕ್ಸ್‌ನ ಕೊಡೋರು. ಯಾಕೆ ಅಂದ್ರೆ ಸ್ನಾಕ್ಸ್ ಆಸೆಗಾರು ಮಗು ಬರ್ಲಿ ಅಂತ. ಸೊ ಹಾಗೇನೆ ಈ ಫಲಶ್ರುತಿಯಲ್ಲಿ ಏನಿರುತ್ತೆ ಅಂದ್ರೆ, ನಾವು ಭಗವಂತನ ನಾಮಸ್ಮರಣೆ ಮಾಡೋದ್ರಿಂದ ನಮಗೆ ಏನೆಲ್ಲ ಬೆನಿಫಿಟ್‌ಗಳಿದೆ ಅಂತ ಇದ್ರಲ್ಲಿ ಬರ್ತಾ ಹೋಗುತ್ತೆ. ಅಂದ್ರೆ ನಮ್ಗೆ ಸಂಪೂರ್ಣವಾಗಿ ಸಹಸ್ರನಾಮವನ್ನ ಓದಿದಾಗ, ಸಹಸ್ರನಾಮದ ಅರ್ಥ ಆದಾಗ ಒಬ್ವಿಯಸ್ಲಿ ನನಗೆ ತಿಳಿದ ಮಟ್ಟಿಗೆ ಭಗವಂತ ನಮ್ಗೆ ಏನೆಲ್ಲ ಕೊಟ್ಟಿದ್ದಾನೆ, ಏನೆಲ್ಲ ಮಾಡಿದ್ದಾನೆ ಅನ್ನೋ ಜ್ಞಾನ ನಮ್ಗೆ ಆಟೋಮೆಟಿಕಲಿ ಬರೋದ್ರಿಂದ ನಾವು ಓದ್ತೀವಿ. ಬಟ್ ಆದ್ರೂ ಸಹ ಈ ಜನರಿಗೆ ಸ್ವಲ್ಪ ಆಸೆ ಜಾಸ್ತಿ ಅಲ್ವಾ? ಹಾಗಾಗಿ ಕೊನೇ ಪಕ್ಷ ಆ ಮಾಯೆಯಲ್ಲಿ ಇನ್ನೂ ಸಿಲುಕಿ ಹಾಕಿಕೊಂಡಿರೋರು ಈ ಫಲಶ್ರುತಿಯ ಮಹಿಮೆಯಿಂದನಾದ್ರೂ ಮತ್ತೆ 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 ಓದ್ಲಿ, ಕೊನೆ ಪಕ್ಷ ಪಾಪಗಳನ್ನ ಕಳೆದುಕೊಳ್ಳಿ ಅನ್ನೋ ಒಂದೇ ಒಂದು ಉದ್ದೇಶ. ಈ ಫಲಶ್ರುತಿ ಏನಾಗುತ್ತೆ, 22 ಶ್ಲೋಕಕ್ಕೆ ಮುಗ್ದು ಹೋಗುತ್ತೆ. ಆಮೇಲೆ ಬರುವಂತಹ ಶ್ಲೋಕಗಳೇನಿದೆ ಅದನ್ನ ಸಾಮಾನ್ಯವಾಗಿ ಎಲ್ಲಾ ಪುಸ್ತಕದಲ್ಲೂ ಇರುತ್ತೆ. ಆ ಶ್ಲೋಕಗಳು ನಿಮಗೆ ಭಗವದ್ಗೀತೆ, ಪದ್ಮಪುರಾಣದಿಂದ ತೆಗೆದುಕೊಂಡಂತಹ ಶ್ಲೋಕಗಳನ್ನ ಇಲ್ಲಿ ಕೊಡ್ತಾ ಹೋಗ್ತಾರೆ. ಯಾಕೆ ಫಲಶ್ರುತಿ ಜೊತೆ ಆ ಶ್ಲೋಕಗಳನ್ನು ಕೊಡ್ತಾರಪ್ಪ ಅಂತ ಅಂದ್ರೆ, ಭಗವಂತನ ಹಿರಿಮೆಯನ್ನ ಸಾರುವಂತಹ ಶ್ಲೋಕಗಳು. ನಾನು ಹೇಳದ್ನಲ್ಲ, ನಾವು ಮರ್ತು ಬಿಡ್ತೀವಿ ಭಗವಂತ ನಮ್ಗೆ ಏನೆಲ್ಲ ಮಾಡಿದ್ದಾನೆ ಅಂತ. ಅದು ನಾವು ನೆನಪಿನಲ್ಲಿ ಇಟ್ಕೋಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಏನ್ ಮಾಡ್ತಾರೆ, ಪದೇ 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 ಅವರು ನಮಗೆ ನೆನಪನ್ನ ಮಾಡ್ತಾರೆ. ಇಲ್ಲ ಭಗವಂತ ಇನ್ನೂ ಏನೆಲ್ಲ ಕೊಟ್ಟಿದ್ದಾನೆ ನೋಡು ಅಂತ. ಸಾಮಾನ್ಯವಾಗಿ ನಾವು ಚಿಕ್ಕ ಮಕ್ಳಿರ್ಬೇಕಾದ್ರೆ ಅಮ್ಮ ಏನ್ ಮಾಡೋರು ಅಂದ್ರೆ, ಸಾಮಾನ್ಯವಾಗಿ ನೀನ್ ಥ್ಯಾಂಕ್ ಯು ಹೇಳು, ಸಾರಿ ಹೇಳು, ಗುಡ್ ನೈಟ್ ಹೇಳು, ಗುಡ್ ಮಾರ್ನಿಂಗ್ ಹೇಳು, ಎಲ್ಲವನ್ನ ಪದೇ 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 ಹೇಳೋರು. ಯಾಕೆ ಅಂದ್ರೆ ನಮ್ಗೆ ಅಭ್ಯಾಸ ಆಗ್ಬೇಕು ಅಂತ. ಅದೇ ರೀತಿ ಇಲ್ಲಿ ಭಗವಂತನ ಬಗ್ಗೆ ಇನ್ನೂ ಸ್ವಲ್ಪ ನಮ್ಮ ಮನಸ್ಸು ಹೇಳದ್ನಲ್ಲ, ಮಂಗ ಇದ್ದ ಹಾಗೆ ಅದು ಇನ್ನೆಲ್ಲ ಓಡ್ ಹೋಗುತ್ತೆ. ಆ ರೀತಿ ಓಡ್ ಹೋಗಬಾರದು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಇದು ಪದೇ ಪದೇ ನಾವು ಮನನ ಮಾಡ್ಲೇಬೇಕು. ಅಪ್ಪಿ ತಪ್ಪಿ ಒಂದು ದಿನ ಮನನ ಮಾಡ್ಲಿಲ್ಲ ಅಂದ್ರೂ ಅದು ಮರೆತು ಬಿಡುತ್ತೆ. ಸೊ ಫಲಶ್ರುತಿ, ಕೆಲವರು ಫಲಶ್ರುತಿಯನ್ನ ಓದೋದಿಲ್ಲ, ಫಲಶ್ರುತಿ ನಮ್ಗೆ ತಾನೇ ಅಂತ.
ಆದ್ರೆ ನಮಗೆ ತಾನೇ ಅಂತ ಅಂದ್ರೂನು ಸಹ ನಮ್ಮಲ್ಲೂ ಭಗವಂತ ಇರೋದ್ರಿಂದ, ಅಂದ್ರೆ ಏನೆಲ್ಲ ಬೆನಿಫಿಟ್ ಇದೆ ಅಂತ ನಮಗೆ ಪದೇ ಪದೇ ನಮ್ಮ ಮನಸ್ಸು ಮನನ ಮಾಡ್ಲೇಬೇಕಾಗಿರೋದ್ರಿಂದ ಫಲಶ್ರುತಿಯನ್ನ ಹೇಳಲೇಬೇಕು. ಸಂಪೂರ್ಣ ಪಾರಾಯಣ ಅಂತ ಬಂದರೆ ಪೂರ್ವನ್ಯಾಸ, ಸಹಸ್ರನಾಮಗಳು, ಫಲಶ್ರುತಿ ಇಷ್ಟು ಹೇಳಿದ್ರೇನೆ ಪಾರಾಯಣ. ಭಗವಂತನ ನಾಮಸ್ಮರಣೆ ಅಂತ ನಾವೇನಾದ್ರೂ ತಗೊಂಡ್ರೆ ಅದು 1ರಿಂದ 108 ಶ್ಲೋಕಾಸ್. ಈಗ ಕೇಳ್ಬೋದು, ಏನು ಡಿಫ್ರೆನ್ಸ್ 108 ಶ್ಲೋಕ ಹೇಳೋದ್ರಿಂದ ಅಥವಾ ಪೂರ್ವನ್ಯಾಸ ಮತ್ತೆ ಫಲಶ್ರುತಿ ಇದೆಲ್ಲ ಸೇರಿಸ್ಕೊಂಡು ಹೇಳೋದ್ರಿಂದ ಅಂತ ಅಂದ್ರೆ, ಜಸ್ಟ್ ನಾವು ಬಾಳೆದೆಲೆ ಹಾಕೊಂಡು ಸಂಪೂರ್ಣ ಎಲ್ಲ 2 ಪಲ್ಯ, 2 ಕೋಸಂಬರಿ, 1 ಕಲ್ಸನ್ನ, ಅನ್ನ ಸಾರು, ಸ್ವೀಟು, ಇದಿಷ್ಟು ಅಲ್ಲದೆ ಹುಳಿ, ಹೇಗೆ ಹಬ್ಬದ ಅಡಿಗೆ ಊಟ ಮಾಡ್ತೀವಿ, ದಟ್ ಈಸ್ ಪಾರಾಯಣ. ಇಲ್ಲ ನನಗೆ ಹೊಟ್ಟೆ ತುಂಬಿದ್ರೆ ಸಾಕು, ನನಗೆ ಇಷ್ಟೊಂದು ಅಡಿಗೆ ಮಾಡೋದಿಕ್ಕೂ ಟೈಮ್ ಇಲ್ಲ, ನನಗೆ ಆಮೇಲೆ ಮತ್ತೆ ಕ್ಲೀನು ಮಾಡಕ್ಕಾಗಲ್ಲ, ಕೆಲವ್ರು ಇರ್ತೀವಿ ಅಲ್ವಾ, ಆವಾಗ ನಮ್ಮ ಹತ್ರ ಟೈಮ್ ಇಲ್ಲ ಅನ್ನೋರು ಕೊನೆ ಪಕ್ಷ ನಾಮಸ್ಮರಣೆನಾದ್ರೂ ಮಾಡಿ, ಕೊನೆ ಪಕ್ಷ ಅನ್ನ ಸಾರಾರು ತಿನ್ನಿ, ಅಥವಾ ಕೊನೆ ಪಕ್ಷ ಯಾರೋ ಅಂತಾರೆ ಇಲ್ಲ ನಾವ್ ಇನ್ನೊಂದು ಫಂಕ್ಷನಿಗೆ ಹೋಗ್ಬೇಕು ಅಂದಾಗ ಇಲ್ಲ ಒಂದ್ ಸ್ವೀಟ್ ಆರು ತಿನ್ಕೊಂಡು ಹೋಗಿ ಅಂತ ನಾವು ಫೋರ್ಸ್ ಮಾಡ್ತೀವಿ ಗೊತ್ತಾ, ಅದು ನಾಮಸ್ತೋತ್ರ 1 to 108. ಸೊ 1 to 108 ಶ್ಲೋಕ ಇಂಪಾರ್ಟೆಂಟ್. ಈಗ ಏನೇ ಪಲ್ಯ, ಕೋಸಂಬರಿ, ಇನ್ನೊಂದು ಮತ್ತೊಂದು ಸ್ವೀಟು ಏನೇ ಇದ್ರೂ ನಮ್ಮ ಮೇನ್ ಡಿಶ್ ಹೇಗೆ ಇಂಪಾರ್ಟೆಂಟ್ ಹಾಗೆ ನಾಮಸ್ತೋತ್ರ ಇಂಪಾರ್ಟೆಂಟ್, ಅದು ಹೇಳಲೇಬೇಕು. ಆದ್ರೆ ಅದ್ರ ಜೊತೆ ಈ ಪೂರ್ವನ್ಯಾಸ ಮತ್ತು ಫಲಶ್ರುತಿ ಹೇಳೋದು ಹಬ್ಬದ ಅಡಿಗೆ ಇದ್ದ ಹಾಗೆ. ಓಕೆನಾ? ಸೊ ಈಗ 108 ನಾಮದ 108 ಶ್ಲೋಕದ ಅರ್ಥಗಳನ್ನ ತಿಳ್ಕೊಂಡಿದೀವಿ, ಭಗವಂತನ 1000 ನಾಮದ ಅರ್ಥವನ್ನ ತಿಳ್ಕೊಂಡಿದೀವಿ. ಈಗ ಫಲಶ್ರುತಿಯ ಅರ್ಥವನ್ನ ತಿಳಿದುಕೊಳ್ಳೋಣ. ಫಲಶ್ರುತಿ ಈ ರೀತಿ ಬರ್ತಾ ಹೋಗುತ್ತೆ. ಇತೀದಂ ಕೀರ್ತನೀಯಸ್ಯ ಕೇಶವಸ್ಯ ಮಹಾತ್ಮನಃ ನಾಮ್ನಾಂ ಸಹಸ್ರಂ ದಿವ್ಯಾನಾಮಶೇಷೇಣ ಪ್ರಕೀರ್ತಿತಂ. ಇತೀದಂ ಕೀರ್ತನೀಯಸ್ಯ ಕೇಶವಸ್ಯ ಮಹಾತ್ಮನಃ. ಜಗತ್ತಿನ ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮಕ ಕಾರಣನಾದ ಕೇಶವನ ನಾಮಕ ಭಗವಂತನನ್ನ, ಆತನ ಕೀರ್ತನೆಯನ್ನ ಕೊಂಡಾಡುವುದು ಶ್ರೇಷ್ಠವಾದಂತಹ ಸಹಸ್ರನಾಮ, ಅದು ವಿಷ್ಣು ಸಹಸ್ರನಾಮ. ಇದೊಂದು ಮಹಾ ಮಂತ್ರ ಅಂತ ಹೇಳ್ತಾರೆ. ಜಪ ಅಂತ ನಾವು ತೆಗೆದುಕೊಳ್ತೀವಿ. ಹಾಗೇನೆ ಮಾನವನಿಂದ ಹಿಡಿದು ಚತುರ್ಮುಖ ಬ್ರಹ್ಮನವರೆಗೆ ಸಮಸ್ತ ಜೀವ ಜಾತಕಗಳಿಗೂ ಸಹ ಹಿರಿಯ ಶಕ್ತಿಯಾದ ಪರಮಾತ್ಮನ ಹೆಸರಿದು. ನಾವು ಅದನ್ನ ಮುಂಚೆನೂ ತಿಳ್ಕೊಂಡಿದೀವಿ. ಈ ನಾಮಗಳನ್ನ ಇಲ್ಲಿ 2 ವಿಧವಾಗಿ ಮಾಡ್ತಾರೆ. ನಾವು ವಿವರಣೆ ಮಾಡ್ಬೇಕಾದ್ರೆ 4 ವಿಧ ಅಂತ ಮಾಡ್ತೀವಿ, ಆದ್ರೆ ಫಲಶ್ರುತಿಯಲ್ಲಿ 2 ವಿಧ ಅಂತ ಹೇಳ್ತಾರೆ. ಒಂದು ಲೌಕಿಕ ನಾಮ, ಇನ್ನೊಂದು ದಿವ್ಯ ನಾಮ. ಉದಾಹರಣೆ, ವಾಸುದೇವನ ಮಗ ಅನ್ನೋದು ಲೌಕಿಕ ನಾಮ, ಅಥವಾ ದೇವಕೀ ನಂದನಃ ಅನ್ನೋದು ಲೌಕಿಕ ನಾಮ. ಶೌರಿಹಿ ಅನ್ನೋದು ಲೌಕಿಕ ನಾಮ, ಅಂದ್ರೆ ಶೂರಸೇನನ ವಂಶದಲ್ಲಿ ಹುಟ್ಟಿದವನು ಅಂತ ಇರಬಹುದು. ರಾಮ ಅನ್ನೋದಿರ್ಬೋದು. ಈ ತರ ಇದೆಲ್ಲ ಲೌಕಿಕ ನಾಮ. ಆದರೆ ಇಲ್ಲಿ ಬರುವ ಈ ಎಲ್ಲ ನಾಮಗಳು ಭಗವಂತನ ದಿವ್ಯ ನಾಮಗಳು. ಯಾಕೆ ವಿಷ್ಣು ಸಹಸ್ರನಾಮಕ್ಕೆ ಇಷ್ಟೊಂದು ಶಕ್ತಿ ಇದೆಯಪ್ಪ ಅಂದ್ರೆ, ಇದು ಕೇವಲ ಭಗವಂತನ ನಾಮಗಳಷ್ಟೇ ಅಲ್ಲ, ಇದು ದಿವ್ಯ ನಾಮಗಳಾಗಿದೆ, ಅನಾದಿ ನಿತ್ಯ ಇದು. ಹಾಗೂ ದಿವ್ಯವಾದ ನಾಮಗಳಿವು ಅಂತ ಹೇಳ್ತಾರೆ. ಇದು ಕೇವಲ 1000 ನಾಮಗಳಷ್ಟೇ ಅಲ್ಲ, ಅನಂತವಾದ ಭಗವಂತನನ್ನ ಈ 1000 ನಾಮದ ಚಿಂತನೆಯನ್ನ ನಾವಿಲ್ಲಿ ಮಾಡಬಹುದು. ಸಹಸ್ರ ಅಂತ ನಾವಿಲ್ಲಿ ತಗೊಂಡ್ರೆ ಒಂದು ಅರ್ಥದಲ್ಲಿ 1000 ಅಂತ ಬರುತ್ತೆ, ಇನ್ನೊಂದು ಅರ್ಥದಲ್ಲಿ ಸಹಸ್ರ ಅಂದ್ರೆ ಸಹಸರಣ, ಅಂದ್ರೆ ಭಗವಂತನ ಒಟ್ಟಿಗೆ, ಭಗವಂತನ ಜೊತೆಗೆ ಆತನ ಅನಂತ ಗುಣಗಾನವನ್ನ ಮಾಡುವ ಈ ಸಹಸ್ರನಾಮ ಅಂತ ಹೇಳ್ತಾರೆ. ಹಾಗಾಗಿ ನೀವು ಈ ಸಹಸ್ರನಾಮವನ್ನ ಇಲ್ಲೇ ಹೇಳಬೇಕು, ಹೀಗೇ ಹೇಳಬೇಕು ಅಂತ ಯಾವುದೇ ರೀತಿಯಾದಂತಹ ಕಟ್ಟುಪಾಡು ಖಂಡಿತವಾಗಿಯೂ ಇಲ್ಲ. ಎಲ್ಲಿ ಬೇಕಾದ್ರೂ ಹೇಳ್ಬೋದು. ಸಾಮಾನ್ಯವಾಗಿ ವೈಕುಂಠ ಸಮಾರಾಧನೆಯಲ್ಲೂ ಹೇಳ್ತಾರೆ, ಗೃಹ ಪ್ರವೇಶದಲ್ಲೂ ಹೇಳ್ತಾರೆ, ಮದುವೆ ಮುಂಜಿಯಲ್ಲೂ ಹೇಳ್ತಾರೆ, ಮೃತದೇಹದ ಮುಂದೆನೂ ಹೇಳ್ತಾರೆ ಅಲ್ವಾ. ಇಲ್ಲೇ ಹೇಳ್ಬೇಕು, ಅಲ್ಲೇ ಹೇಳ್ಬೇಕು ಅಂತ ಯಾವುದೇ ರೀತಿಯಾದಂತಹ ನಿಯಮಗಳು ಈ ವಿಷ್ಣು ಸಹಸ್ರನಾಮಕ್ಕೆ ಇಲ್ಲ. ಯಾಕೆಂದ್ರೆ ಇಲ್ಲಿರುವಂತಹ ಒಂದೊಂದು ನಾಮಗಳು ಸಹ ದಿವ್ಯ ನಾಮಗಳಾಗಿದೆ.
ಇನ್ನು 2ನೇ ಶ್ಲೋಕಕ್ಕೆ ಬರೋದಾದ್ರೆ, ಯ ಇದಂ ಶೃಣುಯಾ ನಿತ್ಯಂ ಯಶ್ಚಾಪಿ ಪರಿಕೀರ್ತಯೇತ್ ನ ಶುಭಂ ಪ್ರಾಪ್ನುಯಾತ್ ಕಿಂಚಿತ್ ಸೋಮುತ್ರೇಹ ಚ ಮಾನವಃ. ಯ ಇದಂ ಶೃಣುಯಾ ನಿತ್ಯಂ, ಇದನ್ನ ಸುಮಾರು ಸಲ ಹೇಳಿದೀನಿ ಅಂತ ಅನ್ಕೊಳ್ತೀನಿ. ಅಂದ್ರೆ ಯಾರಿದನ್ನ ಕೇಳ್ತಾರೋ, ಜಸ್ಟ್ ಕೇಳಿಸ್ಕೊಂಡ್ರು ಸಾಕು. ಏಕೆಂದ್ರೆ ಸಾಮಾನ್ಯವಾಗಿ ಏನಾಗುತ್ತೆ, ಕೆಲವರು ICU ನಲ್ಲಿರ್ತಾರೆ, ಅಥವಾ ತುಂಬಾ ಹುಷಾರಿರೋದಿಲ್ಲ, ಅಥವಾ ಅವರು ತಮ್ಮ ಕೊನೆಯ ಗಳಿಗೆಯನ್ನ ಎಣಿಸ್ತಾ ಇದ್ದಾರೆ ಅನ್ಬೇಕಾದ್ರೆ ಅಂತಹವರ ಮುಂದೆಯೂ ಸಹ ಈ ವಿಷ್ಣು ಸಹಸ್ರನಾಮವನ್ನ ಓದಿಸ್ತಾರೆ. ಯಾಕೆ ಅಂದ್ರೆ ಅವ್ರು ಕೇಳಿಸ್ಕೊಳ್ಳಿ, ಕೊನೆ ಪಕ್ಷ ಕೇಳಿಸ್ಕೊಳ್ಳಿ, ಅವ್ರಿಗೆ ಗೊತ್ತಾಗ್ಲಿ ಅಂತ. ಯಾರು ಇದನ್ನ ಕೇಳ್ತಾರೋ, ಯಾರು ಇದನ್ನ ಭಕ್ತಿಯಿಂದ ಪಠಿಸ್ತಾರೋ ಅವರಿಗೆ ಎಂದೂ ಸಹ ಕೆಡುಕಾಗೋದಿಲ್ಲ. ಯ ಇದಂ ಶೃಣುಯಾ ನಿತ್ಯಂ ಯಶ್ಚಾಪಿ ಪರಿಕೀರ್ತಯೇತ್ ನಾ ಶುಭಂ ಪ್ರಾಪ್ನುಯಾತ್ ಕಿಂಚಿತ್. ನಾ ಶುಭಂ, ಅವರಿಗೆ ಯಾವತ್ತೂ ಸಹ ಅಶುಭ ಆಗೋದಿಲ್ಲ, ಕೆಡುಕಾಗೋದಿಲ್ಲ. ವಿಷ್ಣು ಸಹಸ್ರನಾಮವನ್ನ ಯಾರು ಬೇಕಾದ್ರೂ ಪಠಿಸಬಹುದು. ಏಕೆಂದ್ರೆ ಸಾಮಾನ್ಯವಾಗಿ ಸಮಾಜದಲ್ಲಿ ಯಾವ ರೀತಿ ಇದೆ ಅಂದ್ರೆ, ಹೆಂಗಸರು, ಹೆಣ್ಮಕ್ಳು ವಿಷ್ಣು ಸಹಸ್ರನಾಮವನ್ನ ಪಠಿಸಬಾರದು ಅನ್ನುವಂತಹ ಮೂಢನಂಬಿಕೆ ಇದೆ. ನಿಜ ಹೇಳ್ಬೇಕಂದ್ರೆ ಅಂತಹ ಮೂಢನಂಬಿಕೆಯ ಮನೆಯ ಸದಸ್ಯಳು ನಾನು ಅಂದ್ರೂ ಸಹ ತಪ್ಪಾಗೋದಿಲ್ಲ. ಅಂದ್ರೆ ನಮ್ಮ ಮನೆಯಲ್ಲೂ ಸಹ ಈ ಅರ್ಥಗಳನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಅದೇ ಥರನೇ ಇತ್ತು. ಆ ಅಂದ್ರೆ ನಮ್ಮನೆಯಲ್ಲೂ ಸಹ ಒಮ್ಮೆ ನನ್ ಎಕ್ಸ್ಪೆಷಲಿ ನನ್ನ ಜಾತಕವನ್ನ ನೋಡಿ ಯಾರೋ ಒಬ್ರು ಹೇಳಿದ್ರು, ಈಕೆ ವಿಷ್ಣು ಸಹಸ್ರನಾಮವನ್ನ ಕೇಳಿಸ್ಕೊಂಡು ಪೂಜೆ ಮಾಡ್ಬೇಕು ಅಂತ. ಅಂತಹ ಸಂದರ್ಭದಲ್ಲಿ ನಾನು ಈಗ್ಲೂ ನೆನೆಸ್ಕೊಂತೀನಿ. ಯಾಕೆಂದ್ರೆ ಆ ಸಮಯದಲ್ಲಿ ನಾನು ತುಂಬಾ ತೊಂದರೆಯಲ್ಲಿದ್ದೆ. ಆಗ ಪಾಪ ನನ್ನ ಚಿಕ್ಕಪ್ಪ, ಈಗ ಅವರಿಲ್ಲ, ಅವರು ಪಾಪ ದಿನಾ ಬೆಳಗ್ಗೆ ವಿಷ್ಣು ಸಹಸ್ರನಾಮವನ್ನ ಹೇಳೋರು, ಕುತ್ಕೊಂಡು ಹೇಳೋರು. ನಾನು ಸಹ ಅರ್ಚನೆ ಮಾಡೋ ತರ ಮಾಡ್ತಾ ಇದ್ದೆ. ಅಂದ್ರೆ ತುಂಬಾ ಕಡೆ ಇದೆ ವಿಷ್ಣು ಸಹಸ್ರನಾಮವನ್ನ ಹೇಳಲೇಬಾರ್ದು ಹೆಣ್ಮಕ್ಳು ಅಂತ. ಆದ್ರೆ ನಿಜ ಹೇಳ್ತೀನಿ, ಖಂಡಿತವಾಗಿಯೂ ಆ ರೀತಿ ಎಲ್ಲೂ ಸಹ ಶಾಸ್ತ್ರದಲ್ಲಿ ಉಲ್ಲೇಖ ಇಲ್ಲ. ಯಾವಾಗ ನನಗೆ ಇದು ತಿಳಿತೋ ಆ ಎಲ್ರಿಗಿಂತ ತುಂಬಾ ಖುಷಿ ಪಟ್ಟವಳು ನಾನು. ಯಾಕೆ ಅಂತಂದ್ರೆ ನನಗೆ ಕೃಷ್ಣ ಅಂದ್ರೆ ಇಷ್ಟ. ಕೃಷ್ಣನ ಒಂದು ಅಂದ್ರೆ ವಿಷ್ಣು ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಹಾಗಾಗಿ ತಕ್ಷಣವೇ ನಾನು ಹೇಳೋದಿಕ್ಕೆ ಶುರು ಮಾಡಿದೆ. ಇವತ್ತು ನನ್ನ ಜೀವನ ಏನೇ ಬದಲಾಗಿದ್ರೂ ಸಹ, ಸೌಮ್ಯನಿಂದ ಡಾಕ್ಟರ್ ಸೌಮ್ಯ ಇರಬಹುದು, ಅಥವಾ ನನ್ನ ಏಳಿಗೆ ಇರಬಹುದು, ನನ್ನ ಪ್ರಶಸ್ತಿಗಳಿರ್ಬೋದು, ಏನೇ ಇದ್ರೂ ಅದೆಲ್ಲದಕ್ಕೂ ಕಾರಣ ಭಗವಂತ. ಹಾಗಾಗಿ ನಾವು ಹೆಣ್ಮಕ್ಳು ಹೇಳ್ಬಾರ್ದು ಅಂತ ಖಂಡಿತವಾಗ್ಲೂ ಎಲ್ಲೂ ಇಲ್ಲ. ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ, ವಿಷ್ಣು ಸಹಸ್ರನಾಮವನ್ನ 11 ಬಾರಿ ಸಂಪೂರ್ಣ ಅರ್ಥವನ್ನ ಈಗ ಅಟ್ ದಿಸ್ ಪ್ರೆಸೆಂಟ್ ನಾನು ಹೇಳಿದ್ದೀನಿ. ಈಗ ಇದು ರೆಕಾರ್ಡ್ ಆಗ್ತಾ ಇರೋದು 12ನೇ ಸಲ. ಸೊ ಹೇಳ್ಬಾರ್ದು ಅಂತ ಎಲ್ಲೂ ಇಲ್ಲ. ನೀವು ಹೇಳಿದ್ರೆ ಆ ಮಿರಾಕಲ್ನ ನೀವೇ ಅದನ್ನ ಅನುಭವಿಸ್ತೀರ. ಅಂದ್ರೆ ಹೌದು, ನನ್ನ ಜೀವನದಲ್ಲಿ ಚೇಂಜ್ ಆಯ್ತು, ನನ್ನ ಜೀವನದಲ್ಲಿ ಬದಲಾವಣೆ ಆಯ್ತು ಅಂತ. ಹಾಗಾಗಿ ವಿಷ್ಣು ಸಹಸ್ರನಾಮ ಹೆಣ್ಮಕ್ಳು ಹೇಳ್ಬಾರ್ದು ಅಂತ ಅನ್ನೋದು ನಿಜಕ್ಕೂ ಸಹ ಮೂಢನಂಬಿಕೆ. ಹಾಗೂ ಈ ಮೂಢನಂಬಿಕೆ ಇದೆ, ಆದ್ರೆ ಇಂತಹ ನಿರ್ಬಂಧ ಖಂಡಿತವಾಗಿಯೂ ಸಹ ಇಲ್ಲ. ಭಕ್ತಿ ಮಾತ್ರ ಬೇಕು ಅಷ್ಟೆ. ಅಂದ್ರೆ ನಿಷ್ಕಲ್ಮಶವಾದ ಭಕ್ತಿ. ಮತ್ತೆ ಅಲ್ಲಿ ಕಾಮನೆ ಇರುವಂತಹ ಭಕ್ತಿ ಅಲ್ಲ, ನಿಷ್ಕಾಮವಾದ ಭಕ್ತಿ ಮಾತ್ರ ಬೇಕು. ಆದ್ದರಿಂದ ಎಂದೂ ಸಹ ಕೆಡಕಾಗೋದಿಲ್ಲ. ದೇವರ ನಾಮ ಇರೋದೇ ನಮಗೆ ನಮ್ಮ ಬದುಕಿಗೆ ಧೈರ್ಯ ಮತ್ತು ಆತ್ಮವಿಶ್ವಾಸ ತುಂಬಲು, ಹಾಗೂ ಭಯ ಪರಿಹರಿಸಲು ಅಲ್ವಾ. ಅಪ್ಪ ಅಮ್ಮ ಅಂತ ನಾವೇನು ಕರಿತೀವಿ, ಅವರಿದ್ರೆ ದೇ ವಿಲ್ ಹೋಲ್ಡ್ ಅವರ್ ಹ್ಯಾಂಡ್ ಅಂತ ಅಲ್ವಾ. ನಮ್ ಕೈ ಹಿಡ್ಕೊಳ್ತಾರೆ, ನಮ್ ಕೈ ಹಿಡ್ಕೊಂಡು ನಡೆಸ್ತಾರೆ ಅಂತ. ಹಾಗಿರ್ಬೇಕಾದ್ರೆ ಭಗವಂತ ನಮ್ಮ ತಂದೆ ಆಗಿರ್ಬೇಕಾದ್ರೆ ಅವನಲ್ಲಿ ನಾವು ಹೆದರ್ಕೊಳ್ಳುವಂತದ್ದು ಏನಿದೆ? ಏನಾದ್ರೂ ಇದೆಯಾ? ಖಂಡಿತವಾಗಿಯೂ ಏನೂ ಇಲ್ಲ. ಅವನ ನಾಮಸ್ಮರಣೆ ಇರೋದೆ. ಅಪ್ಪ ಅಂತ ಕೂಗ್ತೀವಿ, ಅಮ್ಮ ಅಂತ ಕೂಗ್ತೀವಿ ಅಂದ್ರೆ ತಕ್ಷಣ ಏನಾಗುತ್ತೆ, ಅಪ್ಪ ಅಮ್ಮ ಎಲ್ರು ಪಟ್ ಅಂತ ಓಡ್ ಬರ್ತಾರೆ. ನೋಡಿ, ಮಗು ರಸ್ತೆಯಲ್ಲಿ ಆಟಾಡ್ತಾ ಇರುತ್ತೆ, ಮಣ್ಣಲ್ಲಿ ಆಟಾಡ್ತಾ ಇರುತ್ತೆ, ಅಥವಾ ಏನೋ ಒಂದ್ ಕೆಲಸ ಮಾಡ್ತಾ ಆಟಾಡ್ತಿರುತ್ತೆ ಒಂದ್ 4-5 ಜನ ಮಕ್ಳ ಜೊತೆ. ಅಮ್ಮ ಅಡಿಗೆ ಮನೆಯಲ್ಲಿ ಚಪಾತಿನೋ ಇನ್ನೊಂದೋ ಮತ್ತೊಂದು ಏನೋ ಅಡಿಗೆ ಮಾಡ್ತಾ ಇರ್ತಾಳೆ. ಅಡಿಗೆ ಮಾಡ್ತಾ ಇದ್ರು ಅಮ್ಮನ ಕಿವಿ ಮಾತ್ರ ಎಲ್ಲಿರುತ್ತೆ ಅಂದ್ರೆ ಆ ಮಗು ಎಲ್ಲಾದ್ರೂ ಕೂಗುತ್ತಾ ಅಳುತ್ತಾ ಅಂತಾನೆ.
ಆ ಮಗು ಏನಾದ್ರೂ ಅಪ್ಪಿ ತಪ್ಪಿ ಅಮ್ಮ ಅಂತ ಕೂಗ್ತು ಅಂದ್ರೆ ಅವಳು ಯಾವ ವೇಷದಲ್ಲಿದ್ದಾಳೆ ಅಂತಾನೂ ನೋಡಲ್ಲ. ನೈಟಿ ಹಾಕೊಂಡಿದ್ದಾಳೋ ಅಥವಾ ಮನೇಲಿ ಹಾಕೊಳ್ಳೋ ಬಟ್ಟೆಯಲ್ಲಿದ್ದಾಳೋ ಅಥವಾ ಅವಳ ಮುಖದಲ್ಲಿ ಹಿಟ್ಟಾಗಿದೆಯೋ, ಕೈಯಲ್ಲಿ ಹಿಟ್ಟಾಗಿದೆಯೋ, ಕೈಯಲ್ಲಿ ಗಲೀಜಾಗಿದೆಯೋ ಏನಾದ್ರು ನೋಡ್ತಾಳ? ನೋ. ಆ ಮಗು ಅತ್ತಿದ ತಕ್ಷಣ, ಆ ಮಗು ಕೂಗಿದ ತಕ್ಷಣ ಏನ್ ಮಾಡ್ತಾಳೆ? ಆಸ್ ಇಟ್ ಈಸ್ ಓಡೋಗಿ ಫಸ್ಟ್ ಎತ್ಕೊಂತಾಳೆ, ನನ್ ಮಗುಗ್ ಏನಾಯ್ತು ಅಂತ. ಜಸ್ಟ್ ಲೈಕ್ ದಟ್ ಭಗವಂತನೂ ಅಷ್ಟೇ, ಭಗವಂತನ ನಾಮ ಸ್ಮರಣೆ ಇರೋದೆ ನಮಗೋಸ್ಕರ, ನಮಗೆ ಧೈರ್ಯ ತುಂಬುವುದು, ನಮಗೆ ನಮ್ಮೆಲ್ಲರ ಭಯವನ್ನ ಪರಿಹರಿಸೋದಕ್ಕೆ, ಹಾಗೇನೆ ಆತ್ಮವಿಶ್ವಾಸ ತುಂಬೋದಕ್ಕೆ. ಅದೆಲ್ಲದಕ್ಕಿಂತ ತುಂಬಾ 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 ಮುಖ್ಯವಾಗಿರೋದು, ಯಾರು ದೇವರನ್ನ ನಂಬುತ್ತಾರೋ ಅವರು ಎಂದೂ ಯಾವುದಕ್ಕೂ ಸಹ ಭಯ ಪಡೋ ಅವಶ್ಯಕತೆನೇ ಇಲ್ಲ. ಯಾಕೆಂದ್ರೆ ಭಗವಂತ ನನ್ನನ್ನ ಕೈ ಹಿಡಿದು ಕಾಪಾಡ್ತಾನೆ ಅನ್ನೋ ದೊಡ್ಡ ನಂಬಿಕೆ ಅವರಲ್ಲಿ ಇರುತ್ತೆ. ಜಾತಿ ಲಿಂಗ ಭೇದವಿಲ್ಲದೆ ಎಲ್ಲರೂ ಸಹ ಪಠಿಸಬಹುದಾದ ಸಹಸ್ರನಾಮ ವಿಷ್ಣು ಸಹಸ್ರನಾಮ. ಅಂದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ವರ್ಣದ ಭೇದ ಇರೋದಿಲ್ಲ, ಹಾಗೂ ಆ ಲಿಂಗದ ಭೇದವೂ ಸಹ ಇಲ್ಲ. ಎಲ್ಲ ವರ್ಣಾಶ್ರಮದವರೂ ಸಹ ಈ ಶ್ಲೋಕವನ್ನ ಓದಬಹುದು. ಮತ್ತೆ ಯಾರು ಇದನ್ನ ಆಲಿಸ್ತಾರೋ, ಯಾರು ಇದನ್ನ ಭಕ್ತಿಯಿಂದ ಪಠಿಸ್ತಾರೋ ಆ ಮಾನವರು ಈಹ ಮತ್ತು ಪರದಲ್ಲಿ ಎಂದೂ ಸಹ ಕೆಡುಕನ್ನ ಹೊಂದೋದಿಲ್ಲ. ಇಲ್ಲೂ ಸಹ ನಮಗೆ ಕೆಡುಕಾಗೋದಿಲ್ಲ. ಭಗವಂತ ನಮ್ಮನ್ ಕೈ ಹಿಡಿದು ಕಾಪಾಡ್ತಾ ಹೋಗ್ತಾನೆ. ಕಷ್ಟ ಕೊಡೋದಿಲ್ವಾ? ಕಷ್ಟ ಕೊಟ್ಟೆ ಕೊಡ್ತಾನೆ. ಯಾಕೆ ಕಷ್ಟ ಕೊಡ್ತಾನೆ? ನನ್ ಮಗು ಸರಿ ಹೋಗ್ಬೇಕು ಅಂತ. ಅಮ್ಮ ಅಂದ ತಕ್ಷಣ ಅಮ್ಮ ಓಡ್ ಬರ್ತಾಳೆ, ಅಮ್ಮ ಮಗುನ ಪ್ರೀತಿಸ್ತಾಳೆ, ಅಮ್ಮ ಮಗುನ ಮುದ್ದಿಸ್ತಾಳೆ, ಅದೆಲ್ಲ ಸರಿ. ಅಪ್ಪ ಅಮ್ಮ ಮಕ್ಳಿಗೆ ಹೊಡಿಯೋದಲ್ವಾ? ಹೊಡಿತೀವಿ ಅಲ್ವಾ? ಯಾಕೆ ಹೊಡಿತೀವಿ? ನನ್ ಮಗು ಊಟ ಮಾಡಲ್ಲಪ್ಪ ಅದಕ್ಕೆ ಹೊಡಿತೀನಿ. ಅಯ್ಯೋ, ಮಗು ಊಟ ಮಾಡಲ್ಲ ಅಂದ್ರೆ ಯಾರಾದ್ರೂ ಹೊಡಿತಾರಾ ಅಂತ ಕೇಳಿದ್ರೆ ಹೌದು, ನಾವು ಹೊಡೆದ್ಬಿಟ್ಟು ಹೇಳ್ತೀವಿ. ಯಾಕೆ ಅಂದ್ರೆ ನನ್ನ ಮಗು ಅಲ್ಲಿರುವಂತಹ ಎಲ್ಲ ವೆಜಿಟೇಬಲ್ಸ್ ನ ತಿನ್ಬೇಕು, ತರಕಾರಿಗಳನ್ನ ತಿನ್ಬೇಕು, ಅದಕ್ಕೆಲ್ಲ ವಿಟಮಿನ್ಸ್ ಸಿಕ್ಬೇಕು, ಮಿನರಲ್ಸ್ ಸಿಕ್ಬೇಕು ಅಲ್ವಾ? ಮಗು ಊಟ ಕಲ್ತ್ಕೋಬೇಕಾದ್ರೆ ಹೊಡಿತೀವಿ, ನಾವು ಗದ್ರಿಸ್ತೀವಿ, ಕೋಪದಿಂದ ಹೇಳ್ತೀವಿ, ಇಲ್ಲ ನೀನ್ ಅದನ್ನ ಫಿನಿಶ್ ಮಾಡ್ಲೇಬೇಕು. ಯಾಕೆ? ಅಮ್ಮನಿಗೆ ಗೊತ್ತಿರುತ್ತೆ ಮಗುಗೆ ಎಷ್ಟು ಹೊಟ್ಟೆ ಇದೆ, ಅದಕ್ಕೆ ಏನ್ ತರಕಾರಿ ಬೇಕು ಎಲ್ಲ. ಅದು ಅಂದ್ರೆ ಆ ಕೋಪದಲ್ಲಿ ತಿಂದ್ರೂ ಸಹ ಅಮ್ಮಂಗೆ ಏನಾದ್ರು ಬೆನಿಫಿಟ್ ಇದೆಯಾ? ಮಗು ಈಗ ಊಟ ಮಾಡ್ತಪ್ಪ, ಅಮ್ಮಂಗ್ ಬೆನಿಫಿಟಾ? ಇಲ್ಲ. ಮತ್ತೆ ಯಾರಿಗ್ ಬೆನಿಫಿಟ್? ಮಗುಗ್ ಬೆನಿಫಿಟ್. ಜಸ್ಟ್ ಲೈಕ್ ದಟ್ ಅಟ್ ದ ಸೇಮ್ ಟೈಮ್ ಮಗು ಓದ್ತಾ ಕೂತಿರುತ್ತೆ, ಅದು ತಪ್ಪು ಓದುತ್ತೆ ಅಂತ ಅನ್ಕೊಳ್ಳೋಣ, ಅಥವಾ ಹೋಮ್ವರ್ಕ್ ಮಾಡಲ್ಲ ಅಂತ ಅನ್ಕೊಳ್ಳೋಣ. ದೊಡ್ಡ ಮಕ್ಳು ಬೇಡ, ಚಿಕ್ಕ ಮಕ್ಳನ್ನ ತಗೊಳ್ಳೋಣ. ಆಗ ಅಮ್ಮ ಏನ್ ಮಾಡ್ತಾಳೆ? ಅಮ್ಮ ಪಾಠ ಹೇಳ್ಬೇಕಾದ್ರೆ ಒಂದು ಕೋಲ್ ಇಟ್ಕೊಂಡಿರ್ತಾಳೆ, ಅಥವಾ ನಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಅಮ್ಮಂದ್ರು ಒಂದ್ ಮೊಚ್ಚಕಾಯಿ ಇಟ್ಕೊಂಡು ಕೂತ್ಕೊಳ್ಳೋರು. ಯಾಕೆ? ತಪ್ಪು ಮಾಡಿದ್ರೆ ಒಂದು ಪೆಟ್ ಕೊಡಕ್ಕೆ. ಪೆಟ್ ಕೊಟ್ಟಾಗ ಮಗು ನೋವಾಗ್ತಾ ಇರ್ಲಿಲ್ವಾ? ನೋವಾಗತ್ತೆ, ಅಳುತ್ತೆ. ಆದ್ರೆ ಮಗು ಓದಿದ್ರೆ, ಮಗು ಓದೋದನ್ನ ಕಲ್ತ್ರೆ ಅಮ್ಮನಿಗೆ ಬೆನಿಫಿಟಾ? ಮಾರ್ಕ್ಸ್ ಕಾರ್ಡಲ್ಲಿ ಅಮ್ಮನ ಹೆಸರು ಬರುತ್ತಾ? ಅಥವಾ ಮಗು ಇವತ್ತು ಮಾಸ್ಟರ್ಸ್ ಮಾಡ್ತು, ಅಥವಾ ಡಾಕ್ಟರೇಟ್ ತಗೊಳ್ತು, PhD ಮಾಡ್ತು, ಅಮ್ಮನ ಹೆಸರು ಬರುತ್ತಾ ಅಲ್ಲಿ? ಬರದೆ ಯಾರ ಹೆಸರು? ಮಗು ಹೆಸರು ಅಲ್ವಾ? ಜಸ್ಟ್ ಲೈಕ್ ದಟ್ ನಮ್ ಜೀವನದಲ್ಲಿ ತುಂಬಾ ಕಷ್ಟಗಳು ಬರುತ್ತೆ. ಭಗವಂತ ಹೊಡಿತಾ ಇರ್ತಾನೆ ಅಂತ ನಮ್ಗನ್ಸುತ್ತೆ. ಅಯ್ಯೋ, ಭಗವಂತ ಕಣ್ಣು ಮುಚ್ಕೊಂಡ್ಬಿಟ್ಟಿದಾನಪ್ಪ, ನನ್ ಕಷ್ಟವನ್ನೇ ಅವನು ಆಲಿಸ್ತಾ ಇಲ್ಲ, ನನ್ನ ಕಷ್ಟ ಅವನು ಕೇಳ್ತಾ ಇಲ್ಲ. ಯಾಕೆ ಕೇಳ್ತಿಲ್ಲ ಅಂದ್ರೆ ನೀನ್ ಅದರಿಂದ ಇನ್ನೂ ಪಾಠ ಕಲ್ತಿಲ್ಲ ಅಂತ. ಹಾಗಾಗಿ ಈಗ ಲೋಕದಲ್ಲಿ ನಮಗೆ ಕಷ್ಟ ಬರ್ತದೆ ಅಂದ್ರೆ ನಾವಿನ್ನು ಪರ್ಫೆಕ್ಟ್ ಆಗ್ಬೇಕು. ಇನ್ನು ಪರಲೋಕದಲ್ಲಂತೂ ಹೇಳೋದೇ ಬೇಡ, ಯಾಕೆಂದ್ರೆ ಭಗವಂತ ನಮಗೆ ಮೋಕ್ಷದ ಪನ್ನೀರನ್ನ ಆತ ಕೊಡ್ತಾನೆ. ಹಾಗಿರ್ಬೇಕಾದ್ರೆ ಯಾರು ಈ ವಿಷ್ಣು ಸಹಸ್ರನಾಮವನ್ನ ಪಠಿಸ್ತಾರೋ ಅವರಿಗೆ ಈಹ ಮತ್ತು ಪರಲೋಕದಲ್ಲಿ ಎಂದೂ ಸಹ ಕೆಡುಕಾಗೋದಿಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಮುಂದಿನ ಶ್ಲೋಕವನ್ನ ತಗೊಳ್ಳೋದಾದ್ರೆ, ವೇದಾಂತಗೋ ಬ್ರಾಹ್ಮಣ ಸ್ಯಾತ್ ಕ್ಷತ್ರಿಯೋ ವಿಜಯೀ ಭವೇತ್ ವೈಶ್ಯೋ ಧನ ಸಮೃದ್ಧ ಸ್ಯಾತ್ ಶೂದ್ರ ಸುಖಮವಾಪ್ನುಯಾತ್. ಈ ವಿಷ್ಣು ಸಹಸ್ರನಾಮವನ್ನ ಎಲ್ಲಾ ವರ್ಣದವರೂ ಸಹ ಪಠಿಸಬಹುದು. ವರ್ಣ ಅಂದ್ರೆ ಜಾತಿ ಖಂಡಿತ ಅಲ್ಲ. ಇದನ್ನ ನಾವು ಭಗವದ್ಗೀತೆಯಲ್ಲೂ ತಿಳ್ಕೊಂಡಿದೀವಿ, ವಿಷ್ಣು ಸಹಸ್ರನಾಮದ ಅರ್ಥದಲ್ಲೂ ತಿಳ್ಕೊಂಡಿದೀವಿ.
ಅಲ್ವಾ? ಅಂದ್ರೆ ಈ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾ ಹೋಗ್ತಾನೆ, 4 ವರ್ಣದಲ್ಲಿರುವವರಿಗೂ ಸಹ ಮೋಕ್ಷ ಸಿಕ್ಕುತ್ತೆ ಅಂತ. ಯಾವ ರೀತಿ? ನಾವು ನಮ್ಮ ವರ್ಣಕ್ಕೆ ಬಂದಂತಹ ಕೆಲಸ, ನಮ್ಮ ಆಶ್ರಮಕ್ಕೆ ಬಂದಂತಹ ಕೆಲಸವನ್ನ ಮಾಡೋದ್ರಿಂದ. ಅಲ್ವಾ? ಈಗ ನಾನ್ ಹೇಳಿದ್ನಲ್ಲ, ಎಕ್ಸಾಂಪಲ್ಸ್ ಸಾಕಷ್ಟು ಕೊಟ್ಟಿದ್ದೀನಿ. ಬಟ್ ಸ್ಟಿಲ್ ಇಲ್ಲೆಲ್ಲದು ಫಲಶ್ರುತಿಲಿ ರಿಪೀಟ್ ಆಗ್ತಾನೆ ಹೋಗುತ್ತೆ. ಆ ಈಗ ಒಬ್ರು ಡಾಕ್ಟರ್ ಇದ್ದಾರೆ ಅಂತ ಅಂದ್ರೆ, ಅವ್ರು ಡಾಕ್ಟರ್ ಇದ್ದರು, ಇಲ್ಲಪ್ಪ ಅಂದ್ರೆ ಪ್ರಸ್ತುತ ಪರಿಸ್ಥಿತಿಗೆ ನಾನು ಉದಾಹರಣೆ ಕೊಡ್ತಾ ಇರೋದು. ಈಗ ಸಪೋಸ್ ಯಾರೋ ಒಬ್ರು ಡಾಕ್ಟರ್ ಇದ್ದಾರೆ, ಒಂದು ತುಂಬಾ ಎಮರ್ಜೆನ್ಸಿ ಅಂತ ಅನ್ಕೊಳ್ಳೋಣ. ಅವ್ರಿಗೆ ಎಮರ್ಜೆನ್ಸಿ ಇದ್ದಾಗ, ಇಲ್ಲ ನಾನು ಡಾಕ್ಟರ್ ಹಾಸ್ಪಿಟ್ಲಿಗೆ ಬರೋದೇ ಇಲ್ಲ, ನಾನು ಮನೇಲಿರ್ತೀನಿ ಅಂತ ಅಂದ್ರೆ ಆಗತ್ತಾ? ಆಗಲ್ಲ. ಆ ಇದಕ್ಕೆ ಕಥೆ ಹೇಳಬೇಕು ಅಂತ ಅಂದ್ರೆ, ಆ ಒಂದು ಹಾಸ್ಪಿಟ್ಲಲ್ಲಿ ಒಂದು ಮಗು ತುಂಬಾ ಸೀರಿಯಸ್ ಇಂದ ಒದ್ದಾಡ್ತಾ ಇರತ್ತೆ. ಆ ಮಗುವಿಗೆ ಆಪರೇಷನ್ ಮಾಡೋದಕ್ಕೆ ಪರ್ಟಿಕ್ಯುಲರ್ ಆಗಿ ಒಬ್ರು ಡಾಕ್ಟರ್ ಇಂದ ಮಾತ್ರ ಸಾಧ್ಯ ಇರುತ್ತೆ. ಅವ್ರನ್ನ ಎಲ್ರೂ ಕಾಯ್ತಾ ಇರ್ತಾರೆ. ಡಾಕ್ಟ್ರು ಫೋನಲ್ಲೇನೆ ಓಟಿ ರೆಡಿ ಮಾಡ್ಕೊಳ್ಳಿ, ಮತ್ತೆ ಬ್ಲಡ್ ಅರೇಂಜ್ ಮಾಡ್ಕೊಳ್ಳಿ, ಅದು ಬೇಕು ಇದು ಬೇಕು ಅಂತ ಸಕಲ ವ್ಯವಸ್ಥೆಯನ್ನು ಸಹ ಆತ ಫೋನ್ನಲ್ಲೇ ಮಾಡ್ತಾ ಇರ್ತಾರೆ. ಮಾಡ್ತಿದ್ದ ಹಾಗೇನೆ ಡಾಕ್ಟರ್ ಬರ್ತಾರೆ. ಡಾಕ್ಟರ್ ಬರ್ತಿದ್ದ ಹಾಗೇನೆ ಇಮಿಡಿಯೇಟ್ ಆಗಿ ನರ್ಸ್‌ಗಳೆಲ್ಲ ಅವರಿಗೆ ಡ್ರೆಸ್‌ಗಳನ್ನ ಕೊಡ್ತಾರೆ. ಡ್ರೆಸ್ ಎಲ್ಲ ಕೊಟ್ಟಾದ್ಮೇಲೆ ಆಪರೇಷನ್ ಅನ್ನ ಮಾಡಿ ಮುಗಿಸ್ತಾರೆ. ಮಾಡಿ ಮುಗಿಸಿದ ತಕ್ಷಣ ಇಮಿಡಿಯೇಟ್ ಆಗಿ ಆ ಡಾಕ್ಟರ್ ಅಲ್ಲಿಂದ ಹೊರಟು ಹೋಗ್ತಾರೆ. ಆಪರೇಷನ್ ಬಾಗ್ಲಿಂದ ಹೊರಗಡೆ ಬರ್ತಿದ್ದಂಗೆ ಅವ್ರ ಮನೆಯವರೆಲ್ಲ, ಅವ್ರ ಅಪ್ಪ ಅಮ್ಮ ನೆಂಟರೆಲ್ಲ ಇರ್ತಾರಲ್ಲ, ಡಾಕ್ಟ್ರೆ ಏನಾಯ್ತು, ನನ್ ಮಗ ಚೆನ್ನಾಗಿದ್ದಾನ, ಅವನಿಗೆ ನೆಕ್ಸ್ಟ್ ಏನು, ಯಾವಾಗ, ಹಾಗೆ ಹೀಗೆ ಅಂತ ನೂರಾರು ಪ್ರಶ್ನೆಗಳು ಕೇಳ್ತಾ ಇರ್ತಾರೆ. ಡಾಕ್ಟ್ರು ಅದು ಯಾವುದಕ್ಕೂ ಆನ್ಸರ್ ಮಾಡೋದಿಲ್ಲ, ಸುಮ್ನೆ ಹೋಗ್ಬಿಡ್ತಾರೆ. ಇವ್ರುಗಳೆಲ್ಲ ಬಾಯಿಗೆ ಬಂದ ಹಾಗೆ ಆ ಡಾಕ್ಟರ್ಗೆ ಬೈಯೋದಿಕ್ ಶುರು ಮಾಡ್ತಾರೆ. ಏನ್ ಡಾಕ್ಟರ್ ಬುದ್ಧಿ ಇಲ್ವಾ? ನಾವು ನನ್ನ ಮಗು ಒಳಗಡೆ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದೆ. ಇವ್ರು ಬಂದು ಆಪರೇಷನ್ ಮಾಡಿದ್ದಾರೆ, ಆಪರೇಷನ್ ಮಾಡಿದ್ದಾರೆ ಅಂತ ಅಂದ್ಮೇಲೆ, ಇವ್ರು ಆಪರೇಷನ್ ಏನಾಯ್ತು ಎತ್ತ ಅಂತ ನಮ್ಗೆಲ್ಲ ವಿವರಣೆ ಕೊಟ್ಬಿಟ್ಟು ಹೋಗ್ಬೇಕಲ್ವಾ, ಹಾಗೆ ಹೀಗೆ ಅಂತ ತುಂಬಾ ಬೈತಾರೆ. ಆಗ ಒಬ್ರು ನರ್ಸ್ ಬಂದ್ ಹೇಳ್ತಾರೆ, ನೀವು ನಿಮ್ಮ ಮಗು ಏನಿದೆ ಅದು ಪ್ರಾಣ ಅಂದ್ರೆ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದೆ. ಆದ್ರೆ ಡಾಕ್ಟರ್ ಬಂದು ಆಪರೇಷನ್ ಮಾಡಿದ ತಕ್ಷಣ ಆ ಮಗು ಸಾವಿನಿಂದ ದೂರ ಆಗಿದೆ, ಅಂದ್ರೆ ಬದುಕಿದೆ, ಔಟ್ ಆಫ್ ಡೇಂಜರ್. ಆದ್ರೆ ನಿಮಗ್ ಗೊತ್ತಾ, ಅವ್ರ ಮನೇಲಿ ಅವ್ರ ಮಗು ಇಲ್ಲ, ಅಂದ್ರೆ ಅವ್ರ ಮಗು ಸಾವನ್ನಪ್ಪಿದೆ. ಅವರ ಮಗುವಿನ ಅಂತ್ಯ ಸಂಸ್ಕಾರ ಮಾಡಬೇಕು, ಅದರ ಮಧ್ಯದಲ್ಲಿ ಬಂದು ಡಾಕ್ಟರ್ ಬಂದು ನಿಮ್ ಮಗುವಿನ ಜೀವ ಉಳಿಸಿದ್ದಾರೆ ಅಂತ ಹೇಳ್ತಾರೆ. ಇದು ಈ ಕತೆ ಕೇಳಿದಾಗ ಎಲ್ರಿಗೂ ಒಂದ್ ಸಲ ಕಣ್ಣು ಒದ್ದೆ ಆಗೋದಂತೂ ನಿಜ ಅಲ್ವಾ? ಅಂದ್ರೆ ಇಲ್ಲಿ ನಾನು ಯಾಕೆ ಈ ಕಥೆನೆ ಪರ್ಟಿಕ್ಯುಲರ್ ಆಗಿ ಇಲ್ಲಿ ಹೇಳಿದೆ ಅಂದ್ರೆ, ಎಲ್ಲಾ ವರ್ಣದವರು ಅಂತ ಅಂದಾಗ, ಇಲ್ಲಿ ವರ್ಣ ಅಂದ್ರೆ ಅವರವರ ವರ್ಣಕ್ಕೆ ಒಂದೊಂದು ಕೆಲಸ ಇರುತ್ತೆ. ಡಾಕ್ಟ್ರಿಗೂ ಒಂದ್ ಕೆಲಸ ಇರತ್ತೆ, ಲಾಯರಿಗೂ ಒಂದ್ ಕೆಲಸ ಇರತ್ತೆ ಅಲ್ವಾ? ಪ್ರತಿಯೊಬ್ಬರಿಗೂ ಒಂದೊಂದು ಕೆಲಸ. ಇಲ್ಲಿ ವರ್ಣ ಅಂತ ಅಂದ್ರೆ ನಾವು ಮಾಡುವಂತಹ ಕೆಲಸಗಳು ಅಂತ ತಗೋಬಹುದು. ಎಲ್ಲಾ ವರ್ಣದವರು ಸಹ ಈ ವಿಷ್ಣು ಸಹಸ್ರನಾಮವನ್ನ ಓದಬಹುದು. ಹಿಂದೆ ಹೇಳಿದ ಹಾಗೆ ಮಾನವನ ಸ್ವಭಾವಕ್ಕೆ ಅನುಗುಣವಾಗಿ ಪ್ರಾಚೀನರು 4 ವರ್ಣವನ್ನ ಗುರುತಿಸಿದ್ರು. ಯಾವ್ದಪ್ಪ 4 ವರ್ಣ ಅಂದ್ರೆ, ಯಾರು ಜ್ಞಾನಾರ್ಜನೆ ಮಾಡ್ತಾರೆ, ಯಾರು ಅಧ್ಯಯನದಲ್ಲಿರ್ತಾರೆ, ಯಾರು ಚಿಂತನೆಯಲ್ಲಿ ಆಸಕ್ತಿ ಉಳ್ಳವರು ಬ್ರಾಹ್ಮಣರು. ಬೃಹತ್ತಾದದ್ದನ್ನ ಅನ್ವೇಷಣೆ ಮಾಡುವವರು ಅಂತ ಹೇಳ್ತಾ ಹೋಗಬಹುದು. ಹಾಗೂ ಇನ್ನೊಬ್ಬರಿಗೆ ತೊಂದರೆ ಕೊಡದೆ ರಕ್ಷಣೆ ಮಾಡುವವರು ಕ್ಷತ್ರಿಯರು. ಮತ್ತೆ ಅವರಿಗೆ ಆಡಳಿತ ಗುಣ ಅವರಲ್ಲಿ ಇರುತ್ತೆ. ಇನ್ನು ವೈಶ್ಯರು ಅಂತ ಅಂದ್ರೆ ಹೊಟ್ಟೆ ತುಂಬುದಕ್ಕೋಸ್ಕರ ವ್ಯಾಪಾರ ಮಾಡುವವರು, ಅಂದ್ರೆ ಬಿಸ್ನೆಸ್ ಮಾಡೋರೆಲ್ಲರೂ ಸಹ ಇಲ್ಲಿ ವೈಶ್ಯರಾಗ್ತಾ ಹೋಗ್ತಾರೆ. ಹಾಗೂ ಆಹಾರ ಉತ್ಪತ್ತಿ, ಗೋವುಗಳನ್ನ ಸಾಕಿ ಹಾಲು ಮಾರುವುದು ಹಾಗೂ ಶುಶ್ರೂಷೆ ಮಾಡೋರೆಲ್ಲರೂ ಸಹ ಶೂದ್ರರಾಗ್ತಾರೆ ಅಂತ ಹೇಳ್ತಾರೆ. ಇದನ್ನ ನೋಡಿದಾಗ ಈಗಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಬ್ರಾಹ್ಮಣನ ಮಗ ಕ್ಷತ್ರಿಯನಾಗ್ಬಹುದು, ಅಥವಾ ಕ್ಷತ್ರಿಯನ ಮಗ ವೈಶ್ಯನಾಗಬಹುದು, ವೈಶ್ಯನ ಮಗ ಬ್ರಾಹ್ಮಣನಾಗಬಹುದು ಅಲ್ವಾ? ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾವು ಉದಾಹರಣೆ ತಗೋಬೇಕು ಅಂತ ಅಂದ್ರೆ, ಅಮ್ಮ ಟೀಚರ್ ಆಗಿರಬಹುದು, ಅಪ್ಪ ಪೊಲೀಸ್ ನಲ್ಲಿರಬಹುದು, ಮಗ ಮಿಲಿಟರಿ ನಲ್ಲಿರಬಹುದು.
ಇನ್ನೊಬ್ಬ ಮಗ ಡಾಕ್ಟರ್ ಆಗಿರ್ಬಹುದು. ಈಗ ನಾವು ಒಂದೇ ಪ್ರೊಫೆಷನ್ ಅಲ್ಲಿ ಎಲ್ರೂ ಇರೋದಿಲ್ಲ, ಒಬ್ಬೊಬ್ರು ಒಂದೊಂದು ಪ್ರೊಫೆಷನ್ ಅಲ್ಲಿ ಇರ್ತೀವಿ. ಅಲ್ಲಿಗೆ 4 ವರ್ಣದವರನ್ನು ಸಹ ನಾವಿಲ್ಲಿ ಒಂದೇ ಮನೆಯಲ್ಲಿ ನಾವು ಕಾಣಬಹುದು. ವಿಷ್ಣು ಸಹಸ್ರನಾಮ ಹೇಳೋದ್ರಿಂದ ಏನಾಗುತ್ತೆ, ಈಗ ನೀವ್ ಹೇಳ್ತಾ ಇದ್ದೀರಾ ಒಂದೇ ಮನೆಯಲ್ಲಿ 4 ವರ್ಣದವರು ಇರ್ತಾರೆ ಅಂತ, ಹಾಗಿದ್ರೆ ಏನು ಬೆನಿಫಿಟ್ ಏನು ಅಂತ ಅಂದ್ರೆ, ವಿಷ್ಣು ಸಹಸ್ರನಾಮವನ್ನ ಪಠಿಸೋದ್ರಿಂದ, ಹೇಳೋದ್ರಿಂದ ಬ್ರಾಹ್ಮಣನಿಗೆ ಜ್ಞಾನ ವೃದ್ಧಿಯಾಗತ್ತೆ, ವೈಶ್ಯನಿಗೆ ವ್ಯಾಪಾರ ಹೆಚ್ಚುತ್ತೆ, ಕ್ಷತ್ರಿಯನಿಗೆ ಶತ್ರು ನಿಗ್ರಹ ಆಗತ್ತೆ, ಹಾಗೂ ಬೇಕಾದ ಬಲವೃದ್ಧಿ ಆಗತ್ತೆ, ಹಾಗೂ ಶೂದ್ರನಾಗಿರುವವನಿಗೆ ಸುಖದ ಬದುಕು ದೊರಕ್ತಾ ಹೋಗುತ್ತೆ. ಹೀಗೆ ದೇವರ ನಾಮವನ್ನು ಪಠಿಸಲು ಯಾವ ವರ್ಣದ ಭೇದವಿಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಹಾಗೂ ಈ ಸಹಸ್ರನಾಮವನ್ನು ನಾವು ನಿರಂತರವಾಗಿ ಪಠಿಸೋದ್ರಿಂದ ಬ್ರಾಹ್ಮಣನು ವೇದಗಳ ನಿರ್ಣಯವನ್ನು ಬಲ್ಲವನಾದನು. ಅಂದರೆ ನಮಗೆ ವೇದದ ಅರ್ಥ ನಮಗೆ ತಿಳಿತಾ ಹೋಗುತ್ತೆ. ಹಾಗೂ ಕ್ಷತ್ರಿಯನು ಗೆಲುವನ್ನು ಪಡಿತಾ ಹೋಗ್ತಾನೆ, ಹಾಗೂ ವೈಶ್ಯನು ತುಂಬು ಸಿರಿವಂತನಾಗ್ತಾನೆ, ಹಾಗೂ ಶೂದ್ರನು ಸುಖವನ್ನು ಪಡಿತಾನೆ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಇನ್ನು ಮುಂದಿನ ಶ್ಲೋಕವನ್ನ ನೋಡೋದಾದ್ರೆ, ಧರ್ಮಾರ್ಥಿ ಪ್ರಾಪ್ನುಯಾತ್ ಧರ್ಮಮರ್ಥಾರ್ಥಿ ಚಾರ್ಥಮಾಪ್ನುಯಾತ್ ಕಾಮಾನವಾಪ್ನುಯಾತ್ ಕಾಮಿ ಪ್ರಜಾರ್ಥಿ ಚಾಪ್ನುಯಾತ್ ಪ್ರಜಾಂ. ಅಂದ್ರೆ ಮನುಷ್ಯ ಪಡೆಯಲಿಕ್ಕೆ ಬಯಸೋದು 4: ಒಂದು ಧರ್ಮ, ಅರ್ಥ, ಕಾಮ, ಮೋಕ್ಷ. ಮೊದಲು ನಾವೇನ್ ಮಾಡ್ತೀವಿ, ಕಾಮ ಮತ್ತು ಅರ್ಥ ಏನಿದೆ ಇದು ಲೌಕಿಕವಾಗಿರೋದು, ಅಂದ್ರೆ ನಮ್ಮೆಲ್ರಿಗೂ ಗೊತ್ತು, ಆಸೆಗಳು ಹಾಗೂ ಬಯಕೆಗಳು. ಅರ್ಥ ಅಂದ್ರೆ ಹಣ, ಕಾಮ ಅಂದ್ರೆ ಬಯಕೆ. ಆದ್ರೆ ಸಾಮಾನ್ಯವಾಗಿ ಧಾರ್ಮಿಕ ಪ್ರವೃತ್ತಿಯುಳ್ಳವರು ಲೌಕಿಕತೆಯನ್ನ ಬಯಸದೆ ದೇವರನ್ನ ತಿಳಿಯುವ ಧರ್ಮ ಹಾಗೂ ಅದರಿಂದಾಚೆಗಿನ ಮೋಕ್ಷವನ್ನೇ ಸಹ ಇಲ್ಲಿ ಸುಖ ಅಂತ ಅವರು ತಿಳಿತಾ ಹೋಗ್ತಾರೆ. ಅಂದ್ರೆ ಯಾರಿಗೆ ಭಗವಂತನ ಬಗ್ಗೆ ಆಸಕ್ತಿ ಇರುತ್ತೆ, ಯಾರು ಭಗವಂತನೇ ಎಲ್ಲ ಅಂತ ನಾವು ವೆನ್ ವಿ ಕಂಪ್ಲೀಟ್ ಸರೆಂಡರ್ ಆಗ್ತಾ ಹೋಗ್ತೀವಿ, ಆಗ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಇಲ್ಲ, ಧರ್ಮ ಮತ್ತೆ ಮೋಕ್ಷ ತುಂಬಾ ಮುಖ್ಯ ಅಂತ. ಹಾಗಾಗಿ ಭಗವಂತನನ್ನ ಅವರು ಆಚರಿಸ್ತಾ ಹೋಗ್ತಾರೆ. ವಿಷ್ಣು ಸಹಸ್ರನಾಮವನ್ನ ಪಠಿಸೋದ್ರಿಂದ ಪ್ರತಿ ನಾಮದ ಉಚ್ಚಾರ ಹಾಗೂ ಅದರ ಹಿಂದಿನ ಅರ್ಥ ಸ್ಮರಣೆ, ಒಂದು ನಾಮ ಸ್ಮರಣೆ ಮಾಡಿದ್ರೂ ಸಾಕು ನಮ್ಮ ಬದುಕು ಪಾವನ ಆಗ್ತಾ ಹೋಗತ್ತೆ. ಎಕ್ಸ್ಪೆಷಲಿ 99ನೇ ಶ್ಲೋಕ ಏನಿದೆ, ಆ 99ನೇ ಶ್ಲೋಕ ಹೇಳೋದ್ರಿಂದ ನಮ್ಮ ಜನ್ಮಗಳ ಪಾಪಗಳು ಕಳೀತಾ ಹೋಗುತ್ತೆ. 99ನೇ ಶ್ಲೋಕ ಅಲ್ಲ, ಸಾರಿ, 106ನೇ ಶ್ಲೋಕ. ಆತ್ಮಯೋನಿ ಸ್ವಯಂ ಜಾತೋ ವೈಖಾನಃ ಸಾಮಗಾಯನಃ ದೇವಕೀ ನಂದನ ಸ್ರಷ್ಟಾ ಕ್ಷಿತೀಶಃ ಪಾಪನಾಶನಃ. ನಮಗೆ ಗೊತ್ತಿಲ್ಲ ಯಾವ್ಯಾವ ಜನ್ಮದಲ್ಲಿ ಯಾವ್ಯಾವ ಪಾಪ ಮಾಡಿರ್ತೀವೋ ಅಂತ, ಆ ಎಲ್ಲ ಪಾಪಗಳನ್ನ ನಾಶ ಮಾಡ್ತಾ ಹೋಗ್ತಾನೆ ಭಗವಂತ. ಹಾಗಾಗಿ ಒಂದು ನಾಮಸ್ಮರಣೆ ಅರ್ಥವನ್ನ ನಾವು ಸ್ಮರಣೆ ಮಾಡಿದ್ರು ಸಾಕು, ನಮ್ಮ ಪಾಪಗಳು ನಾಶ ಆಗಿ ನಮ್ಮನ್ನ ಭಗವಂತ ಏನ್ ಮಾಡ್ತಾ ಹೋಗ್ತಾನೆ, ಪಾವನಗೊಳಿಸ್ತಾ ಹೋಗ್ತಾನೆ, ಹಾಗೂ ಧರ್ಮಮಯವಾಗ್ತಾ ಹೋಗುತ್ತೆ. ಅಂದ್ರೆ ನೋಡು, ನೀನ್ ಅಧರ್ಮ ಮಾರ್ಗದಲ್ಲಿದ್ಯಾ, ಬಾ ಇಲ್ಲಿ, ನೀನು ಧರ್ಮ ಮಾರ್ಗಕ್ಕೆ ಬಾ ಅಂತ ಭಗವಂತ ನಮ್ಮನ್ನ ಕರೆದುಕೊಂಡು ಹೋಗ್ತಾನೆ. ಒಂದು ವೇಳೆ ನಮಗೆ ಅತೀ ಕಷ್ಟವಿದ್ದು ದುಡ್ಡಿನ ಅಗತ್ಯ ಇದ್ದಲ್ಲಿ ವಿಷ್ಣು ಸಹಸ್ರನಾಮವನ್ನ ಯಾವುದೇ ಲೋಭ ಇಲ್ಲದೆ ನಾವು ನಿರ್ಮಲ ಮನಸ್ಸಿನಿಂದ ಪಠನೆ ಮಾಡಿದ್ರೆ ನಮಗೆ ಆ ಚಿಂತೆ ದೂರ ಆಗತ್ತೆ. ಉದಾಹರಣೆ, ಎಷ್ಟೋ ಜನ ಮಗಳು ಮದ್ವೆನೇ ಆಗ್ಬೇಕು ಅಂತನೋ, ಅಥವಾ ಮಗನಿಗೆ ಕೆಲ್ಸನೇ ಸಿಕ್ಬೇಕು ಅಂತನೋ, ಅಥವಾ ಮೊಮ್ಮಗು ಬೇಕು ಅಂತನೋ, ಏಕೆಂದ್ರೆ ನಾವೆಲ್ಲರೂ ಲೌಕಿಕದಲ್ಲಿ ಮುಳುಗೋಗಿರೋರು. ಹಾಗಾಗಿ ಏನೋ ಒಂದು ಬಯಕೆಯಿಂದ ನಾವು ವಿಷ್ಣು ಸಹಸ್ರನಾಮವನ್ನ ಪಠನೆ ಮಾಡೋದ್ರಿಂದ ನಮಗೆ ಖಂಡಿತವಾಗಿಯೂ ಸಹ ಆ ಚಿಂತೆ ನಮ್ಮನ್ನ ದೂರ ಮಾಡತ್ತೆ. ಅಂದ್ರೆ ಚಿಂತೆಯಿಂದ ನಾವು ಪಾರ್ ಮಾಡ್ತೀವಿ. ಆದರೂ ನಾವು ಏನನ್ನು ಬಯಸದೆ ಭಗವಂತನ ಸ್ಮರಣೆ ಮಾಡೋದು ಅತೀ ಶ್ರೇಷ್ಠ. ಬಯಕೆಗಳಿಲ್ಲದೆ ಸ್ಮರಣೆಯನ್ನ ಮಾಡಿದಾಗ ನಮಗೆ ಭಗವಂತ ಮಹಾಫಲವನ್ನ ಕೊಡ್ತಾನೆ. ಇದು ನಾನು ಸಹ ಕ್ಲಾಸ್ನಲ್ಲಿ ಸಾಕಷ್ಟು ಸಾರಿ ಹೇಳಿದ್ದೀನಿ. ಕಷ್ಟ ಇದೆ ಅಂತ ಹೇಳಿ ಭಗವಂತನ ನಾಮಸ್ಮರಣೆ ಮಾಡಿದಾಗ ಆ ಕಷ್ಟದಿಂದ ದೂರ ಆಗ್ತೀವಿ. ಆದ್ರೆ ನನಗೆ ಏನೂ ಬೇಡ ಭಗವಂತನೇ ನೀನೇ ಬೇಕು ಅಂದಾಗ ನಮಗೆ ಭಗವಂತ ಖಂಡಿತವಾಗಿಯೂ ಮಹಾಫಲ ಕೊಡ್ತಾನೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ಮಾತ್ರ ಬೇಡ. ಯಾಕೆಂದ್ರೆ ಭಗವಂತ ಕೊಟ್ಟಿದ್ದಾನೆ, ಅದನ್ನ ಅನುಭವಿಸಿದ್ನಿ ನಾನು. ಸೊ ಹಾಗಾಗಿ ನಾನು
ನಾನ್ ಏನಂತಾರೆ, ಎದೆ ಮುಟ್ಕೊಂಡು ಹೇಳ್ಬಲ್ಲೆ, ಹೌದು, ನೀವು ವಿಷ್ಣು ಸಹಸ್ರನಾಮವನ್ನ ಹೇಳೋದ್ರಿಂದ ನಿಮಗೆ ಎಲ್ಲಾ ಕಷ್ಟಗಳು ಸಹ ದೂರ ಆಗತ್ತೆ ಅಂತ. ಅಂದ್ರೆ ಭಗವಂತನೇ ಬೇಕು ಅಂತ ಮಾತ್ರ ಖಂಡಿತವಾಗಿಯೂ ಸಹ ನಾವು ಹೇಳಲೇಬೇಕಾಗತ್ತೆ. ಹಾಗಾಗಿ ಅರಿವನ್ನ ಪಡೆದು ನಾವು ಮೋಕ್ಷವನ್ನ ನಾವು ಪಡಿತಾ ಹೋಗ್ತೀವಿ. ಧರ್ಮ ಬೇಕು ಅಂದವನಿಗೆ ಧರ್ಮ ಸಿಕ್ಕತ್ತೆ, ಅರ್ಥ ಬೇಕು ಅಂದವನಿಗೆ ಅರ್ಥ ಸಿಕ್ಕತ್ತೆ, ಕಾಮನೆಗಳು ಇದ್ದವನಿಗೆ ಕಾಮನೆಗಳು ಈಡೇರ್ತಾ ಹೋಗುತ್ತೆ, ಹಾಗೂ ಪ್ರಜ್ಞೆ ಬೇಕು ಅಂದವನಿಗೆ ಪ್ರಜ್ಞೆ ದೊರಕ್ತಾ ಹೋಗುತ್ತೆ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಅದನ್ನೇ ಧರ್ಮಾರ್ಥಿ ಪ್ರಾಪ್ನುಯಾತ್ ಧರ್ಮ, ಅರ್ಥಾರ್ಥಿ ಚಾರ್ಥಮಾಪ್ನುಯಾತ್, ಕಾಮಾನ ವಾಪ್ನುಯಾತ್ ಕಾಮಿ, ಪ್ರಜಾತಿ ಚಾಪ್ನುಯಾತ್ ಪ್ರಜಾಂ. ಅಂದ್ರೆ ಪ್ರಜ್ಞೆ ಬೇಕಾ? ಹೌದು, ಅದು ಸಿಕ್ಕುತ್ತೆ. ಭಗವಂತನ ಬಳಿ ಇಲ್ದೇ ಇರೋದೇನಿದೆ? ಎಲ್ಲ ಎಲ್ಲವುದರ ಒಡೆಯ ಆತ. ಹಾಗಾಗಿ ನಾವು ಅವನ ಹತ್ರ ಏನ್ ಕೇಳಿದ್ರು ಇಲ್ಲ ಅಂತ ಹೇಳದೇ ಇಲ್ಲ. ಆತ ಎಲ್ಲವನ್ನೂ ಸಹ ಕೊಡುವಂತಹ ಮಹಾ ಶ್ರೀಮಂತ ಅಂದ್ರೆ ಖಂಡಿತ ತಪ್ಪಾಗೋದಿಲ್ಲ. ಹಾಗಾಗಿ ಭಗವಂತ ಎಲ್ಲವನ್ನ ಕೊಡ್ತಾ ಹೋಗ್ತಾನೆ. ಇನ್ನು ಮುಂದಿನ ಶ್ಲೋಕಕ್ಕೆ ಹೋಗೋದಾದ್ರೆ, ಭಕ್ತಿ ಮಾನ್ಯ ಸದೋತ್ಥಾಯ ಶುಚಿ ಸದ್ಗತ ಮಾನಸಃ ಸಹಸ್ರಂ ವಾಸುದೇವಸ್ಯ ನಾಮ್ನಾಮೇತತ್ ಪ್ರಕೀರ್ತಯೇತ್. ವಿಷ್ಣು ಸಹಸ್ರನಾಮವನ್ನ ಯಾವಾಗ ಪಠಿಸ್ಬೇಕು ಅನ್ನೋದಕ್ಕೆ ಇಲ್ಲಿ ಈ ಶ್ಲೋಕದಲ್ಲಿ ಉತ್ತರ ದೊರಕ್ತಾ ಹೋಗುತ್ತೆ. ತುಂಬಾ ಜನ ಹೇಳೋದುಂಟು, ಬೆಳಗ್ಗೆನೆ ಓದ್ಬೇಕಾ, ಸಂಜೆ ಓದ್ಬೇಕಾ, ಮನೆ ಕ್ಲೀನ್ ಮಾಡಿ ಓದ್ಬೇಕಾ, ಅಡಿಗೆ ಮಾಡ್ಬಿಟ್ಟು ಓದ್ಬೇಕಾ? ಇಲ್ಲ ರೀ, ಯಾವಾಗ ಓದ್ಬೇಕು ಅಂದ್ರೆ ನಿಮ್ಮ ಮನಸ್ಸು ಶುದ್ಧಿಯಾಗಿದ್ದಾಗ ಓದ್ಬೇಕು. ನೀವು ಸ್ನಾನ ಮಾಡ್ಕೊಂಡು ಬಂದು ನಿಮ್ಮ ಮನಸ್ಸನ್ನ ಗಲೀಜಾಗಿ ಇಟ್ಕೊಂಡು ನೀವು ವಿಷ್ಣು ಸಹಸ್ರನಾಮ ಓದಿದ್ರೆ ಖಂಡಿತವಾಗಿಯೂ ಸಹ ಫಲ ಬರೋದಿಲ್ಲ. ನಿಮ್ಮ ಮನಸ್ಸು ಶುದ್ಧಿ ಆಗಿದ್ರೆ ಖಂಡಿತವಾಗಿಯೂ ದೇಹ ಶುದ್ಧಿ ಇಂಪಾರ್ಟೆಂಟ್ ಆಗೋದೇ ಇಲ್ಲ. ಹಾಗಾಗಿ ಯಾವಾಗ ಪಠಿಸ್ಬೇಕು ಅನ್ನೋದಕ್ಕೆ ಇಲ್ಲಿ ಉತ್ತರವನ್ನ ಕೊಡ್ತಾ ಹೋಗ್ತಾರೆ. ವಿಷ್ಣು ಸಹಸ್ರನಾಮ ಪಠಿಸಬೇಕಾದ್ರೆ ಸಮಯ ಅಥವಾ ಗಳಿಗೆ ಮುಖ್ಯ ಆಗೋದೇ ಇಲ್ಲ. ಬೇಕಾಗಿರೋದು ಒಂದೇ ಒಂದು, ಅದು ಭಕ್ತಿ. ಬೆಳಗ್ಗೆ ಎದ್ದ ತಕ್ಷಣ ನಿರ್ಮಲವಾದ ಮನಸ್ಸಿನಿಂದ ಭಕ್ತಿ ಪೂರ್ವಕವಾಗಿ ನೀವು ಪಠಿಸಬಹುದು. ಇಲ್ಲಿ ಮನಃಶುದ್ಧಿ ತುಂಬಾ ಮುಖ್ಯ. ಅದೇ ಇಲ್ಲಿ ಮಡಿ ಅಂತ ಹೇಳ್ತಾ ಹೋಗ್ತಾರೆ. ಯಾರು ದಿನವೂ ಮುಂಜಾನೆ ಎದ್ದು ನಿರ್ಮಲವಾಗಿ ಭಗವಂತನಲ್ಲಿ ಸಂಪೂರ್ಣ ಮನಸ್ಸಿಟ್ಟು ವಾಸುದೇವನ ಈ 1000 ನಾಮವನ್ನ ಕೇಳ್ತಾರೋ ಹೇಳ್ತಾರೋ ಅವರಿಗೆ ಯಶಸ್ಸು ಕಟ್ಟಿಟ್ಟ ಬುದ್ಧಿ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ನೀವು ವಿಷ್ಣು ಸಹಸ್ರನಾಮವನ್ನ ಬೆಳಗ್ಗೆನೆ ಬೇಕಾದ್ರೆ ಎದ್ದು ಓದಬಹುದು, ಆದ್ರೆ ಮನಃಶುದ್ಧಿ ಇರಬೇಕು. ನೀವು ಮನೆಯೆಲ್ಲ ಶುದ್ಧಿ ಮಾಡಿ ನೀವು ಸ್ನಾನ ಮಾಡ್ಕೊಂಡು ನಿಮ್ಮ ಮನಸ್ಸು ಶುದ್ಧಿ ಇಲ್ಲದೆ ಓದಿದ್ರೆ ಯಾವುದೇ ರೀತಿಯಾದಂತಹ ಫಲ ಖಂಡಿತವಾಗಿಯೂ ಸಹ ಬರೋದಿಲ್ಲ. ಆ ಹೇಳ್ತಾರಲ್ಲ, ಭಕ್ತಿನೇ ಮುಖ್ಯ. ಭಕ್ತಿ ಇಲ್ಲದೆ ನಾವು ಯಾವ ಕೆಲಸ ಮಾಡಿದ್ರೂ ಸಹ ಅದು ಮುಖ್ಯ ಆಗೋದಿಲ್ಲ. ಮುಂದಿನ ಶ್ಲೋಕವನ್ನ ನೋಡೋದಾದ್ರೆ, ಯಶಃ ಪ್ರಾಪ್ನೋತಿ ವಿಪುಲಂ ಯಾತಿ ಪ್ರಾಧಾನ್ಯಮೇವ ಚ ಅಚಲಾಂ ಶ್ರಿಯಮಾಪ್ನೋತಿ ಶ್ರೇಯಃ ಪ್ರಾಪ್ನೋತ್ಯನುತ್ತಮಂ. ಈ ಸಹಸ್ರನಾಮದ ಜಪದಿಂದ ಕೀರ್ತಿ ಬರುತ್ತೆ. ಕೀರ್ತಿ ಬರುತ್ತೆ ಅಂದ್ರೆ ಯಾರು ಕರೆದ್ಬಿಟ್ಟು ನಿಮ್ಗೆ ಸನ್ಮಾನ ಮಾಡ್ತಾರ, ಪುರಸ್ಕಾರ ಮಾಡ್ತಾರ ಅಂತ ಅಂದ್ರೆ ನೋ. ಮತ್ತೆ ಇನ್ನೇನು ಕೀರ್ತಿ ಅಂದ್ರೆ? ಕೀರ್ತಿ ಅಂದ್ರೆ ಭಗವಂತನ ಅರಿವು. ಆದ್ದರಿಂದ ಸಮುದಾಯದಲ್ಲಿ ಹಿರಿಯನಾದ ಎಲ್ಲರಿಗೂ ಸಮುದಾಯದಲ್ಲಿ ಹಿರಿಯನಾಗಿ ಎಲ್ಲರೂ ಸಹ ಗೌರವದಿಂದ ಕಾಣುವಂತೆ ಆಗತ್ತೆ. ಎಂದೂ ಕರಗದ ಜ್ಞಾನ ಸಂಪತ್ತನ್ನ ಪಡೆದು ಶ್ರೇಯಸ್ಸನ್ನ ನೀವು ಪಡಿತಾ ಹೋಗ್ತೀರಾ. ಕೀರ್ತಿ ಅಂದ್ರೆ ಭಗವಂತನ ಅರಿವು ಅಲ್ವಾ? ಭಗವಂತನ ಅರಿವಿದ್ದಾಗ ನಮ್ಗೇನಾಗ್ತಾ ಹೋಗುತ್ತೆ, ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳುವಂತಹ ತಿಳುವಳಿಕೆ ನಮಗೆ ಬರ್ತಾ ಹೋಗುತ್ತೆ. ಹಾಗಾಗಿ ನಾವು ಬಂಧುಗಳಲ್ಲಿ ಇರಬಹುದು, ಒಂದು ಸಮಾಜದಲ್ಲಿ ಇರಬಹುದು, ಮುಂದಾಳತ್ವವನ್ನ ಪಡಿತೀವಿ. ಹಾಗೂ ಅಳಿಯದ ಸಿರಿಯಾದ ನಾರಾಯಣನನ್ನ ನಾವು ಪಡಿತಾ ಹೋಗ್ತೀವಿ. ಅಂದ್ರೆ ಅವನು ಸಿಕ್ಕರೆ ಎಲ್ಲ ಸಿಕ್ಕದ ಹಾಗೆ. ಹಾಗೆ ಮುಗಿಯದ ಯಶಸ್ಸು ಅಂದ್ರೆ ಮುಕ್ತಿಯನ್ನ ನಾವು ಪಡಿತೀವಿ. ಯಾವಾಗ ವಿಷ್ಣು ಸಹಸ್ರನಾಮವನ್ನ ಹೇಳ್ತೀವಿ ಆಗ ನಮಗೆ ಮುಕ್ತಿ ದೊರಕ್ತಾ ಹೋಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಇನ್ನು ಮುಂದಿನ ನಾಮವನ್ನ ಶ್ಲೋಕವನ್ನ ತಗೊಳ್ಳೋದಾದ್ರೆ,
ನ ಭಯಂ ಕ್ವಚಿದಾಪ್ನೋತಿ ವೀರ್ಯಂ ತೇಜಶ್ಚ ವಿಂದತಿ ಭವತ್ಯರೋಗೋದ್ಯುತಿಮಾನ್ ಬಲರೂಪ ಗುಣಾನ್ವಿತಃ. ವಿಷ್ಣು ಸಹಸ್ರನಾಮವನ್ನ ಪಠಿಸುವ ಭಕ್ತರಿಗೆ ಎಂದೂ ಸಹ ಭಯ ಇರುವುದಿಲ್ಲ. ನಮ್ಮನ್ನ ನಿರಂತರವಾಗಿ ಕಾಯುವ ಪರಮಶಕ್ತಿ ಹೊಂದಿದೆ ಅನ್ನೋ ಆತ್ಮವಿಶ್ವಾಸ ತುಂಬಿರುತ್ತೆ. ಆದ್ದರಿಂದ ವಿಶೇಷವಾದ ಕಾಂತಿ, ವರ್ಚಸ್ಸು, ಮನೋಬಲ, ದೇಹ ಬಲ, ಇಂದ್ರಿಯ ಬಲ ನಮಗೆ ಬರ್ತಾ ಹೋಗುತ್ತೆ. ಅವರು ಎಂದೂ ಸಹ ಯಾವುದಕ್ಕೂ ಹೆದರೋದಿಲ್ಲ. ಹಾಗೂ ಅವರು ತೇಜಸ್ವಿಯಾಗಿರ್ತಾರೆ ಅಂತ ಹೇಳ್ತಾ ಹೋಗ್ತಾರೆ. ಆರೋಗ್ಯವಂತರಾಗಿ ಕಾಂತಿಯನ್ನ ಪಡಿತಾರೆ. ಬಲ, ರೂಪ, ಗುಣಗಳಿಂದ ಕೂಡಿರ್ತಾರೆ ಅಂತ ಹೇಳ್ತಾರೆ. ಇದಕ್ಕೆ ಹೇಳ್ಬೇಕು ಅಂತ ಅಂದ್ರೆ ಆ ಭಗವಂತ ಇದ್ದಾನೆ ಅನ್ನೋ ಒಂದು ಧೈರ್ಯ ನಮಗೆ ಬಂತು ಅಂತ ಅಂದ್ರೆ ನಮ್ಮ ದೈಹಿಕ ಯಾವುದೇ ರೀತಿಯಾದಂತಹ ಕಾಯಿಲೆ ಇರಬಹುದು, ನಮಗೇನು ಮಾಡೋದೇ ಇಲ್ಲ. ಯಾಕೆಂದ್ರೆ ಭಗವಂತ ಇದನ್ನು ಹೋಗು ಅವನು ನೋಡ್ಕೊಳ್ತಾನೆ. ಅಪ್ಪಿ ತಪ್ಪಿ ನಮಗೇನಾದ್ರೂ ಕಾಯಿಲೆ ಬಂತು ಅಥವಾ ಇನ್ನೊಂದೇನೋ ಒಂದು ನಮಗೆ ತೊಂದರೆ ಬಂತು ಅಂದ್ರೆ ಎಲ್ಲೋ ನಾನೇನೋ ತಪ್ಪು ಮಾಡಿದ್ನೇನೋ ಅದಕ್ಕೆ ಇಲ್ಲಿ ಶಿಕ್ಷೆ ಕೊಟ್ಟಿದ್ದಾನೆ ಅನ್ನುವಂತಹ ಮನಸ್ಥಿತಿಗೆ ಹೋಗ್ಬಿಡ್ತೀವಿ. ಹಾಗೂ ಯಾವಾಗ ನಾವು ಕಂಪ್ಲೀಟ್ ಭಗವಂತನಿಗೆ ಸರೆಂಡರ್ ಆಗ್ತಾ ಹೋಗ್ತೀವಿ, ಹಾಗೂ ಈ ವಿಷ್ಣು ಸಹಸ್ರನಾಮವನ್ನ ನಿರಂತರವಾಗಿ ಪಾರಾಯಣವನ್ನ ಮಾಡ್ತಾ ಹೋಗ್ತೀವಿ. ಬೇಕಾದ್ರೆ ನೀವೇ ಅಬ್ಸರ್ವ್ ಮಾಡಿ, ಅವ್ರ ಮುಖದಲ್ಲಿ ಒಂದು ಕಾಂತಿ ಬರುತ್ತೆ, ಒಂದು ವರ್ಚಸ್ ಬರುತ್ತೆ, ಮನೋಬಲ ಇರುತ್ತೆ. ಅವ್ರಿಗೆ ಏನ್ ಧೈರ್ಯ ಇರುತ್ತೆ ಗೊತ್ತಾ? ಹೌದಾ, ನಾನ್ ಮಾಡ್ತೀನಿ ಅಷ್ಟೇ ಅಲ್ಲ, ದೇಹ ಬಲ ಇರುತ್ತೆ. ಅಂದ್ರೆ ಮಾಡ್ತೀನಿ ಅನ್ನೋದ್ರ ಜೊತೆಗೆ ಅವರ ದೇಹವೂ ಸಹ ಸಹಾಯವನ್ನ ಮಾಡ್ತಾ ಹೋಗುತ್ತೆ. ಹಾಗೂ ಇಂದ್ರಿಯ ಬಲ ಬರ್ತಾ ಹೋಗುತ್ತೆ. ಇದೆಲ್ಲವುದೂ ಸಹ ಆಗೋದು ಭಗವಂತನ ನಾಮಸ್ಮರಣೆಯಿಂದ. ನಾಹಂ ಕರ್ತ ಹರಿ ಕರ್ತ. ಹಾಗಾಗಿ ಬಲ, ರೂಪ, ಗುಣಗಳಿಂದ ಕೂಡಿರೋರಾಗಿರ್ತಾರೆ. ಬಲ ಒಬ್ವಿಯಸ್ಲಿ ಬಂದೇ ಬರುತ್ತೆ. ಯಾಕೆ ಅಂದ್ರೆ ನಾವು ಸಹಸ್ರನಾಮವನ್ನ ಹೇಳ್ತೀವಿ ಅಂದ್ರೆ ಪ್ರಾಣಾಯಾಮದ ಶಕ್ತಿ ನಮ್ಗೆ ಬರುತ್ತೆ. ಹಾಗಾಗಿ ನಮ್ಗೆ ಬಲ ಬರ್ತಾ ಹೋಗುತ್ತೆ. ಅಂದ್ರೆ ಆರೋಗ್ಯ ವೃದ್ಧಿ ಆಗ್ತಾ ಹೋಗುತ್ತೆ, ರೂಪ ಬರ್ತಾ ಹೋಗುತ್ತೆ. ಗುಣದಿಂದ ಯಾಕೆ ಕೂಡಿರ್ತೀವಿ ಅಂತ ನೋಡೋದಾದ್ರೆ, ನನ್ನ ಹಾಗೆ ಅವರು ಅಂತ ಅಂದ ತಕ್ಷಣ ನಮ್ಮ ಮನಸ್ಸು ಅತಿ ಬೇಗ ಸ್ಪಂದಿಸ್ತಾ ಹೋಗುತ್ತೆ. ಅಯ್ಯೋ ನನ್ ಹಾಗಲ್ವಾ, ನನ್ ಹಾಗಲ್ವಾ, ನನ್ ಹಾಗಲ್ವಾ ಅಲ್ವಾ? ಯಾರಿಗೂ ನೋವು ಮಾಡೋದಿಲ್ಲ. ಯಾಕೆ ಅಂತ ಅಂದ್ರೆ ನನಗ್ ನೋವಾಗುತ್ತಲ್ವಾ? ಈಗ ಸಪೋಸ್ ಈಗೇನೋ ಒಂದು ಯಾರೋ ಹೊಡೆದ್ರೆ ನನಗ್ ನೋವಾಗುತ್ತೆ, ಅಥವಾ ಯಾರೋ ನನಗೇನೋ ಒಂದು ಬೈದ್ರೆ ನನಗ್ ನೋವಾಗುತ್ತೆ ಅಂದಾಗ ಅದೇ ಮಾತುಗಳನ್ನ ನಾನು ಬೈದ್ರೂ ಅವ್ರಿಗೆ ನೋವಾಗುತ್ತಲ್ವಾ? ಉದಾಹರಣೆ ಹೇಳ್ಬೇಕು ಅಂದ್ರೆ, ಈಗ ಪ್ರಸ್ತುತ ಪರಿಸ್ಥಿತಿಗೆ ಹೇಳ್ಬೇಕು ಅಂದ್ರೆ, ಒಬ್ಬ ಅತ್ತೆ ಆದವಳು ಯೋಚನೆ ಮಾಡ್ತಾಳೆ, ಅಯ್ಯೋ ನನ್ನ ಅತ್ತೆ ನನಗ್ ಬೈತಾ ಇದ್ರು, ಅಯ್ಯೋ ನಿನಗೆ ಅಡ್ಗೆ ಮಾಡೋದಿಕ್ ಬರೋದಿಲ್ಲ, ನಿನಗೆ ಸಂಸಾರ ನಿರ್ವಹಣೆ ಮಾಡೋದಿಕ್ ಬರೋದಿಲ್ಲ, ಈ ತರ ಬಟ್ಟೆ ಹಾಕ್ತಿದ್ಯಾ ಅಂತ ಎಲ್ಲ ಅತ್ತೆ ಬೈಯೋರು. ಅದೇ ತರ ನಾನು ನನ್ ಸೊಸೆಗ್ ಬೈದ್ರೆ ಈಗ ನನಗ್ ಅವಾಗ ಹೇಗ್ ನೋವಾಗ್ತಾ ಇತ್ತು, ಹಾಗೆ ನನ್ ಸೊಸೆಗಲ್ವಾ? ನಾನು ಹೇಗೆ ನನ್ನ ಅತ್ತೆ ಕಾಲದಿಂದ ಸ್ವಲ್ಪ ಅಪ್ಡೇಟ್ ಆಗಿದ್ದೆ, ಅದೇ ರೀತಿ ನನ್ನ ಸೊಸೆನೂ ಅಪ್ಡೇಟ್ ಆಗಿರ್ತಾಳಲ್ವಾ? ಎಕ್ಸಾಂಪಲ್ ನಾನು ಇಲ್ಲಿ ಹೇಳ್ತಾ ಇರೋದು. ಅವಾಗ ನಾವೇನ್ ಮಾಡ್ತೀವಿ, ಇಲ್ಲಪ್ಪ ನಿಮ್ಮ ಕಾಲಕ್ಕೆ ತಕ್ಕ ಹಾಗೆ ನೀವು ನಡೀರಿ, ಆ ಕಾಲಕ್ಕೆ ತಕ್ಕ ಹಾಗೆ ಬಟ್ಟೆಯನ್ನ ಹಾಕೊಳ್ಳಿ. ಯಾಕೆಂದ್ರೆ ನನ್ನ ಮಗಳು ಹಾಕೊಂತಾಳೆ ಅಂದಾಗ ನೀನು ನನ್ನ ಮಗಳಲ್ವಾ? ನನ್ನ ಮಗಳಾಗಿ ನೀನ್ ನನ್ನ ಮನೆಗ್ ಬಂದಿದ್ಯಾ ಅಲ್ವಾ? ಸೊಸೆಯಿಂದ ಮಗಳ ಪ್ರೀತಿಯನ್ನ ಬಯಸ್ತಿದ್ದೀರಾ ಅಂದ್ರೆ ಮೊದಲು ನೀವು ತಾಯಿ ಪ್ರೀತಿಯನ್ನ ಕೊಡ್ತಾ ಇದ್ದೀರಾ? ಕ್ವಶನ್ ಮಾರ್ಕ್. ನೀ ತಾಯಿ ಪ್ರೀತಿ ಕೊಡ್ತಾ ಇದ್ರೆ ಮಗಳ ಪ್ರೀತಿ ಒಂದಲ್ಲ ಒಂದು ದಿನ ಆ ಕಡೆಯಿಂದನೂ ಬಂದೇ ಬರುತ್ತೆ. ತಕ್ಷಣನೂ ಬರ್ಬೋದು. ಇಲ್ಲಿ ಯಾಕೆ ನಾನು ಒಂದಲ್ಲ ಒಂದಿನ ಬರುತ್ತೆ ಅಂದ್ರೆ, ತುಂಬಾ ಜನ ಅತ್ತೆಯರು ಹೇಳೋ ಕಂಪ್ಲೇಂಟ್, ಇಲ್ಲಪ್ಪ ನಾವು ಮಕ್ಳು ತರಾನೇ ನೋಡ್ಕೊಂತೀವಿ, ಆದ್ರೆ ಅವ್ರು ಆತರ ಇಲ್ಲ ಬಿಡಿ. ನೋ, ಅವ್ರಿಗೂ ಅರ್ಥ ಆಗುತ್ತೆ. ಸ್ವಲ್ಪ ಸಮಯ ಬೇಕಾಗತ್ತೆ ಅಷ್ಟೆ. ಹಾಗಾಗಿ ಇಲ್ಲಿ ಗುಣದಿಂದ ಕೂಡಿರ್ತೀವಿ. ಇಲ್ಲಿ ಇಲ್ಲಿ ಒಂದು ಎಕ್ಸಾಂಪಲ್ ಏನಕ್ಕೆ ಕೊಟ್ಟೆ ಅಂದ್ರೆ, ಗುಣದಿಂದ ಕೂಡಿರ್ತೀವಿ ಅನ್ನೋದಕ್ಕೆ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟೆ ಅಷ್ಟೆ. ಹಾಗಾಗಿ ನ ಭಯಂ ಕ್ವಚಿದಾಪ್ನೋತಿ ವೀರ್ಯಂ ತೇಜಶ್ಚ ವಿಂದತಿ ಭವತ್ಯರೋಗೋ ದ್ಯುತಿಮಾನ್ ಬಲರೂಪ ಗುಣಾನ್ವಿತಃ. ನನ್ನ ಹಾಗೆ ಇನ್ನೊಬ್ರು ಅಂತ ತಿಳ್ಕೊಂಡ್ಬಿಟ್ರೆ ನಿಜ ಹೇಳ್ಬೇಕಂದ್ರೆ ಈ ವಿಶ್ವ ಶಾಂತಿ ಇಲ್ಲೇ ಆಗುತ್ತೆ. ನೋಡಿ ಎಷ್ಟು ಸಿಂಪಲ್ ಆಗಿದೆ ಅಲ್ವಾ? ಇದನ್ನ ನಾವು ಅರಿತಾ ಹೋಗ್ಬೇಕಾಗತ್ತೆ, ತಿಳಿತಾ ಹೋಗ್ಬೇಕಾಗತ್ತೆ. ಇನ್ನು ಮುಂದಿನ ಶ್ಲೋಕವನ್ನ ನೋಡೋದಾದ್ರೆ,
ರೋಗಾರ್ಥೋ ಮುಚ್ಯತೆ ರೋಗಾತ್ ಬದ್ಧೋ ಮುಚ್ಯೇತ ಬಂಧನಾತ್ ಭಯಾನ್ ಮುಚ್ಯೇತ ಭೀತಸ್ಥೋ ಮುಚ್ಯೇತಾಪನ್ನ ಆಪದಃ. ರೋಗ ಪೀಡಿತನು ರೋಗದಿಂದ ಪಾರಾದಾನು. ರೋಗ ಪೀಡಿತ ರೋಗದಿಂದ ಪಾರಾಗ್ತಾನೆ. ಇದಕ್ಕೆ ನಿಜ ಹೇಳಬೇಕು ಅಂತ ಅಂದ್ರೆ ನಮ್ಮ ಬನ್ನಂಜಯ ಅವರ ಪ್ರವಚನದಲ್ಲಿ ಅವರೇ ಎಕ್ಸಾಂಪಲ್ ಕೊಡ್ತಾ ಹೋಗ್ತಾರೆ. ಒಂದು ದಿನ ಅವರು ಪ್ರವಚನಕ್ಕೆ ಹೋಗ್ತಾ ಇದ್ರಂತೆ. ಹೋಗ್ತಾ ಇರ್ಬೇಕಾದ್ರೆ ಇನ್ನೇನ್ ಸ್ಟೇಜ್ ಮೇಲೆ ಹೋಗ್ಬೇಕು ಅನ್ಬೇಕಾದ್ರೆ ಯಾರೋ ವೃದ್ಧ ದಂಪತಿಗಳು ಬಂದು ಅವ್ರ ಕಾಲಿಗೆ ಬೀಳ್ತಾರಂತೆ. ಅವ್ರ ಕಾಲಿಗೆ ಬಿದ್ದಿದ ತಕ್ಷಣ ಇವ್ರಿಗೆ ಆಶ್ಚರ್ಯ ಆಗುತ್ತೆ. ಇವ್ರು ಯಾಕೆ ಕಾಲಿಗೆ ಬೀಳ್ತಾ ಇದಾರೆ ಅಂದಾಗ, ಇವತ್ತು ನಾವು ಖುಷಿಯಾಗಿದ್ದೀವಿ ಅಂದ್ರೆ ಅದಕ್ಕೆ ನೀವೇ ಕಾರಣ ಅಂತ ಹೇಳ್ತಾರೆ. ಇವ್ರಿಗೇನೂ ಗೊತ್ತಾಗೋದಿಲ್ಲ. ಮತ್ತ ಅವ್ರು ಯಾರು ಅಂತಾನೂ ಅವ್ರಿಗೆ ಗೊತ್ತೇ ಇರೋದಿಲ್ಲ. ಹಾಗಾಗಿ ಅವ್ರೇನಂತಾರೆ ಅಂದ್ರೆ, ನಾನು ಪ್ರವಚನ ಮುಗಿಸ್ಬಿಟ್ಟು ಬಂದು ನಿಮ್ ಹತ್ರ ಮಾತಾಡ್ಬೋದಾ ಅಂತಾರೆ. ಖಂಡಿತ ಅಂತ ಹೇಳ್ತಾರೆ. ಪ್ರವಚನ ಮುಗಿಸ್ಬಿಟ್ಟು ಅವ್ರು ಕೆಳಗಡೆ ಬಂದು ಕೇಳ್ತಾರೆ, ಏನಾಯ್ತು ಅಂತ. ಆಗ ಅವ್ರು ಹೇಳ್ತಾರೆ, ನಾವ್ ಯಾರು ಅಂತ ನಿಮಗ್ ಗೊತ್ತಿಲ್ಲ. ಯಾಕೆಂದ್ರೆ ಮುಂಚೆನೆ ಅವ್ರು ಹೇಳ್ತಾ ಇದ್ದಾರೆ, ನಾವ್ ಯಾರು ಅಂತ ನಿಮಗೆ ಗೊತ್ತಿಲ್ಲ, ಆದ್ರೆ ನೀವ್ ಯಾರು ಅಂತ ನಮಗೆ ತುಂಬಾ ಚೆನ್ನಾಗ್ ಗೊತ್ತು. ಇವತ್ತು ನಾವು ಚೆನ್ನಾಗಿದ್ದೀವಿ ಅಂತ ಅಂದ್ರೆ ಅದಕ್ಕೆ ಕಾರಣನೇ ನೀವು. ಯಾಕೆ ಅಂತ ಅಂದ್ರೆ, ನಾವಿಲ್ಲಿದ್ದೀವಿ. ನಾವು ಮಧ್ಯಮ ವರ್ಗದವರು, ಅಂದ್ರೆ ನಾವು ಬಡವರು. ನನ್ನ ಮಗಳು ಫಾರಿನ್ ಅಲ್ಲಿದ್ದಾಳೆ. ಒಂದಿನ ಇದ್ದಕ್ಕಿದ್ದ ಹಾಗೆ ಕಾಲ್ ಬಂತು, ನನಗೆ ಕ್ಯಾನ್ಸರ್ ಇದೆ ಅಂತ. ನಮಗೆ ಏನ್ ಮಾಡ್ಬೇಕು ಅಂತಾನೆ ನಮಗೆ ಗೊತ್ತಾಗ್ಲಿಲ್ಲ. ತಕ್ಷಣ ನಾವು ಇಬ್ರು ಅಳ್ತಾ ಕೂತ್ಕೊಂಡ್ವಿ. ಯಾಕೆಂದ್ರೆ ಒಂದು ವಯಸ್ಸಾಗಿದೆ, ಇನ್ನೊಂದು ಅಷ್ಟು ದೂರ ಹೋಗೋದಿಕ್ಕೆ ನಮ್ಮ ಹತ್ರ ಹಣ ಇಲ್ಲ. ಆದ್ರೆ ನಮ್ಮ ಪಕ್ಕದ ಮನೆಯವರು ಬಂದು ಒಂದು ಕ್ಯಾಸೆಟ್ ಅನ್ನ ಕೊಟ್ರು, ಹಾಗೂ ನಿಮ್ಮ ಪುಸ್ತಕವನ್ನ ಕೊಟ್ರು. ಕೊಟ್ಬಿಟ್ಟು, ಇದು ಬನ್ನಂಜಯ ಅವ್ರದ್ದು, ನೀವು ಈ ಕ್ಯಾಸೆಟ್ ಅನ್ನ ಹಾಕ್ಬಿಟ್ಟು ನೀವು ವಿಷ್ಣು ಸಹಸ್ರನಾಮ ಓದ್ತಾ ಹೋಗಿ ಅಂತ. ನಾವು ಕ್ಯಾಸೆಟ್ ಹಾಕ್ಬಿಟ್ಟು ಅದ್ರಲ್ಲಿ ಹೇಗಿದೆಯೋ ಹಾಗೆ ಓದ್ತಾ ಬಂದ್ವಿ. ಆಶ್ಚರ್ಯ ಅನ್ನೋ ಹಾಗೆ 1 ತಿಂಗಳ ನಂತರ ನನ್ನ ಮಗಳಿಂದ ಫೋನ್ ಬಂತು. ಆ ಇಲ್ಲ, ನನಗೆ ಕ್ಯಾನ್ಸರ್ ಇಲ್ವಂತೆ ಅಂತ ಅಂತ ಹೇಳ್ತಾರೆ. ಅಂದ್ರೆ ರೋಗಾರ್ಥೋ ರೋಗ ಪೀಡಿತ ರೋಗದಿಂದ ದೂರ ಆಗ್ತಾನೆ ಅಂತ ಅಂದ್ರೆ, ಅವನಿಗೆ ಯಾವುದೇ ರೀತಿಯಾದ ಇಲ್ಲಿ ಕ್ಯಾನ್ಸರ್ ಇಂದ ದೂರ ಆಗಿರೋ ಎಕ್ಸಾಂಪಲ್ಸು ನಿಜವಾಗ್ಲೂ ಸಹ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಎಲ್ಲ ಸರ್ವ ರೋಗಕ್ಕೂ ಸಹ ಮುಖ್ಯವಾಗಿ ಬೇಕಾಗಿರೋದು ಆತ್ಮಬಲ. ಒಂದು ಬಿ-ಪಿ ಕಮ್ಮಿ ಆದ್ರೂ ಸತ್ತಿರೋರು ಎಷ್ಟೊಂದ್ ಜನ ಇದ್ದಾರೆ. ಒಂದು ಶುಗರ್ ಕಮ್ಮಿಯಾಗಿ ಸತ್ತಿರೋರು ಎಷ್ಟೋ ಜನ ಇದ್ದಾರೆ. ಒಂದು ಹೆದರಿಕೆಯಾಗಿ, ಎಸ್ಪೆಷಲಿ ಕೋವಿಡ್ ಟೈಮಲ್ಲಿ ನೋಡಿ, ಯಾರಿಗೋ ಕೋವಿಡ್ ಪಾಸಿಟಿವ್ ಬಂತು ಅಂದ ತಕ್ಷಣ ಇನ್ಯಾರೋ ಹೆದರ್ಕೊಂಡು ಸತ್ತಿರೋ ಎಕ್ಸಾಂಪಲ್ಸು ಇದೆ. ಅಂದ್ರೆ ಇಲ್ಲಿ ಮನೋಬಲ ಏನಾಗುತ್ತೆ, ನಮಗೆ ಗೊತ್ತಿಲ್ಲದ ಹಾಗೆ ನಮಗೆ ಧೈರ್ಯ ತುಂಬ್ತಾ ಹೋಗುತ್ತೆ. ನೋ, ಯು ಕ್ಯಾನ್ ಡೂ ಇಟ್, ಹೋಗು ಅಂತ. ಎಸ್ಪೆಷಲಿ ಕ್ಯಾನ್ಸರ್ ರೋಗಕ್ಕೆ ಏನಾಗುತ್ತೆ, ಮನಸ್ಸೇ ತುಂಬಾ ಮುಖ್ಯವಾಗಿ ಬೇಕಾಗಿರೋದು. ಆ ಮನಸ್ಸು ಸದೃಢವಾಗ್ತಾ ಹೋಗುತ್ತೆ. ಹಾಗಾಗಿ ರೋಗ ಪೀಡಿತ ಏನಾಗ್ತಾನೆ, ರೋಗದಿಂದ ಪಾರಾಗ್ತಾನೆ. ಸೆರೆಮನೆಯಲ್ಲಿ ಇದ್ದವನು ಬಿಡುಗಡೆ ಆಗ್ತಾನೆ. ಸೆರೆಮನೆಯಲ್ಲಿ ಇರೋನು ಬಿಡುಗಡೆ ಆಗ್ತಾನೆ ಅಂತ ಅಂದ್ರೆ, ಹಂಗಂದ್ರೆ ಯಾರೋ ಕೊಲೆ ಮಾಡಿ ಜೈಲಿಗೆ ಹೋಗಿದ್ದಾರೆ ಅಂದ್ರೆ ಅವರೆಲ್ಲ ಬಿಡುಗಡೆ ಆಗ್ಬಿಡ್ತಾರಾ ಅಂತ ನೋಡೋ ಹಾಗಿದ್ರೆ ಖಂಡಿತ ಇಲ್ಲ. ಸೆರೆ ಆ ತರ ತಪ್ಪು ಮಾಡಿ ಜೈಲಿಗೆ ಹೋದವರು ಬಿಡುಗಡೆ ಆಗೋದಿಲ್ಲ. ಮತ್ತೆ ನೀವೇ ಹೇಳ್ತಾ ಇದ್ದೀರಾ ಸೆರೆಮನೆಯಲ್ಲಿ ಇದ್ದವರು ಬಿಡುಗಡೆ ಆಗ್ತಾರೆ ಅಂದ್ರೆ, ಎಕ್ಸ್ಪೆಷಲಿ ನಾವು ಮಾನವರು ಏನ್ ಮಾಡ್ಬಿಡ್ತೀವಿ ಅಂತ ಅಂದ್ರೆ, ಆ ಹೆಣ್ಮಕ್ಳಿರ್ಬೋದು, ಗಂಡ್ಮಕ್ಳಿರ್ಬೋದು. ಇಲ್ಲಿ ಇಬ್ರದ್ದು ಎಕ್ಸಾಂಪಲ್ಸ್ ತಗೊಳ್ಳೋಣ. ಯಾರೋ ಒಬ್ರು ಏನೋ ಬೈತಾರ. ಆ ಬೈದಿದ ತಕ್ಷಣ ನಾವೇನ್ ಮಾಡ್ತೀವಿ, ನಿನ್ಗೇನೂ ಬರೋದಿಲ್ಲ ಒಂದು ಕೋಲು, ಅದನ್ನ ನೆಡೋದು. ನೀನು ಕೆಲ್ಸಕ್ ಬಾರ್ದೇ ಇರೋರು ಇನ್ನೊಂದ್ ಕೋಲ್ ನೆಡೋದು. ನೀನಿಂದ ಏನೂ ಪರ್ಫೆಕ್ಟ್ ಆಗಿ ಮಾಡೋದಿಲ್ಲ ಇನ್ನೊಂದ್ ಕೋಲು. ನೀನೊಂದು ಸಮಥಿಂಗ್ ಎಕ್ಸ್ ವೈ ಝೆಡ್ ಎಕ್ಸ್ ವೈ ಝೆಡ್ ಎಕ್ಸ್ ವೈ ಝೆಡ್ ಏನೆಲ್ಲ ನೆಗೆಟಿವ್ ಥಾಟ್ಸ್ ಇರುತ್ತೆ ಅದೆಲ್ಲದನ್ನು ಏನ್ ಮಾಡ್ತಾ ಹೋಗ್ತೀವಿ, ಒಂದೊಂದು ಕೋಲಾಗಿ ಸರಳಾಗಿ ನಮ್ಮ ಸುತ್ತ ಹಾಕೊಂಡು ನಮಗೆ ನಾವೇ ಒಂದು ಪಂಜರ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಸೆರೆಮನೆ ಆಯ್ತಲ್ವಾ? ಆ ಸೆರೆಮನೆಯಿಂದ ಬಿಡುಗಡೆ ಆಗೋದು ಯಾವಾಗ ಅಂತ ಅಂದ್ರೆ, ನಾವು ಯಾವಾಗ ಈ ವಿಷ್ಣು ಸಹಸ್ರನಾಮವನ್ನ ಓದ್ತಾ ಹೋಗ್ತೀವಿ, ಯಾವಾಗ ನಾವು ಇದನ್ನ ನಿರಂತರವಾಗಿ ಪಠಿಸ್ತೀವಿ, ನಮಗ್ ಗೊತ್ತಾಗ್ತಾ ಹೋಗುತ್ತೆ, ಎಸ್, ನಾನು ಇಷ್ಟ ದಿನ ಅನ್ಕೊಂಡಿದ್ದೆಲ್ಲ ತಪ್ಪು. ಜಾತಕ ಸರಿ ಇಲ್ಲ, ವಾಸ್ತು ಸರಿ ಇಲ್ಲ, ಇನ್ನೊಂದ್ ಸರಿ ಇಲ್ಲ, ಮತ್ತೊಂದ್ ಸರಿ ಇಲ್ಲ. ನೋ, ಭಗವಂತ ಇದ್ದಾನೆ ಅಂದ್ರೆ ಎಲ್ಲಾವುದು ಸರಿ ಇದೆ ಅಂತ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಅಂತಹ ನಾವು ಮಾಡಿಕೊಂಡಂತಹ ಸೆರೆಮನೆಯಿಂದ ನಾವು ಬಿಡುಗಡೆಯನ್ನ ಹೊಂದುತ್ತಾ ಹೋಗ್ತೀವಿ. ಭಯದಿಂದ ಪಾರಾಗ್ತೀವಿ. ಅಂದ್ರೆ
ತುಂಬಾ ಕೆಲವರಿಗೆ ಇದ್ದಕ್ಕಿದ್ದಂಗೆ ಭಯ 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 ಭಯ, ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್, ನಾಳೆ ಏನಾಗುತ್ತೋ ನಾಡಿದ್ದೇನಾಗುತ್ತೋ, ನನ್ನ ಜೀವನ ಏನೋ ಹಾಗೇನೋ ಹೀಗೇನೋ, ಇಲ್ಲ, ಭಯನೇ ಇರೋದಿಲ್ಲ. ಅಯ್ಯೋ ಹೀಗಾದ್ರೆ ಏನು ಪರವಾಗಿಲ್ಲ, ಭಗವಂತ ಇದ್ದಾನೆ, ಅವನು ಕಾಪಾಡ್ತಾನೆ, ಗೋ ವಿತ್ ದ ಫ್ಲೋ ಅನ್ನೋ ಹಾಗೆ ಆ ಫ್ಲೋನಲ್ಲಿ ಅವರು ಹೋಗ್ತಾ ಹೋಗ್ತಾರೆ. ಹಾಗೂ ಆ ಹೆದರಿಕೆ ಹೆದರ್ಕೊಳ್ಳೋದಿಲ್ಲ. ಹಾಗೂ ತೊಂದರೆ ಇದ್ದವರು ತೊಂದರೆಯಿಂದ ಪಾರಾಗ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ರೋಗಾರ್ಥೋ ಮುಚ್ಯತೆ ರೋಗಾತ್ ಬದ್ಧೋ ಮುಚ್ಚೇತ ಬಂಧನಾತ್ ಭಯಾನ್ ಮುಚ್ಚೇತ ಭೀತಸ್ತು ಮುಚ್ಚೇತಾಪನ್ನ ಆಪದಃ. ರೋಗ ಪೀಡಿತ ರೋಗದಿಂದ ದೂರ ಆಗ್ತಾನೆ, ಸೆರೆಮನೆ ಇರುವವರು ಬಿಡುಗಡೆ ಆಗ್ತಾರೆ, ಭಯದಿಂದ ಇರುವವರು ಹೆದರಿಕೊಳ್ಳುವುದಿಲ್ಲ, ಹಾಗೂ ತೊಂದರೆಯಲ್ಲಿರೋರು ಸಹ ಯಾವ ತೊಂದರೆಯಲ್ಲಿ ಇರ್ತಾರೋ ಆ ತೊಂದರೆಯಿಂದ ಅವರು ಬಿಡುಗಡೆಯನ್ನ ಹೊಂದುತ್ತಾರೆ. ಇನ್ನು ಮುಂದಿನ ಶ್ಲೋಕವನ್ನ ನೋಡೋದಾದ್ರೆ, ದುರ್ಗಾಣ್ಯತಿ ತರತ್ಯಾಶು ಪುರುಷಃ ಪುರುಷೋತ್ತಮಂ ಸ್ತುವನ್ನಾಮ ಸಹಸ್ರೇಣ ನಿತ್ಯಂ ಭಕ್ತಿ ಸಮನ್ವಿತಃ. ಸಾಧಕನಾದ ಜೀವಿ ಪುರುಷೋತ್ತಮನನ್ನ ಸ್ತುತಿಸುತ್ತಾ 1000 ಹೆಸರಿನಿಂದ ಅನುದಿನ ಭಕ್ತಿಯಿಂದ ಕೂಡಿದವನಾಗಿ ಬಲು ಬೇಗ ದುಗುಡಗಳಿಂದ ದಾಟುತ್ತಾನೆ. ನಾನು ಅಂದ್ರೆ ಈಗ ನಾವ್ ಹೇಳಿದ್ವಲ್ಲ, ಭಯ, ತೊಂದರೆ, ಒಂಥರ ದುಗುಡಗಳಿರುತ್ತೆ. ವಾಟ್ ನೆಕ್ಸ್ಟ್ ಅಂತ ನಮಗೆ ಗೊತ್ತಾಗೋದಿಲ್ಲ. ಆದ್ರೆ ಯಾವಾಗ ಭಗವಂತನಿಗೆ ನಾವು ಕಂಪ್ಲೀಟ್ ಸರೆಂಡರ್ ಆಗ್ತೀವಿ, ಆ ಎಲ್ಲ ದುಗುಡಗಳು ಸಹ ನಮ್ಗೆ ದೂರ ಆಗ್ತಾ ಹೋಗುತ್ತೆ. ಇಲ್ಲಪ್ಪ ಭಗವಂತ ಇದ್ದಾನೆ, ನೀನ್ ಯಾಕೆ ಹೆದರ್ಕೊಳ್ತೀಯಾ ಅಲ್ವಾ? ಈಗ ಸಹಸ್ರನಾಮವನ್ನ ಇಷ್ಟು ಸಾರಿ ಅಂದ್ರೆ 1000 ನಾಮವನ್ನ ಕೇಳ್ತಾ ಕೇಳ್ತಾ ನಮ್ ಮನ್ಸು ಹೇಳುತ್ತೆ, ಇಲ್ಲ ಭಗವಂತ ಇದ್ದಾನೆ, ನೀನ್ ಯಾಕೆ ಹೆದರ್ಕೊಳ್ತೀಯಾ. ಹೇಳ್ಬೇಕು ಅಂತ ಅಂದ್ರೆ ಒಂದು ಹಾಡು ಬರುತ್ತೆ, ಸಾವಧಾನದಿಂದಿರು ಮನವೇ ದೇವನು ಕೊಟ್ಟಾನು 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 ಅಂತ. ಅಂದ್ರೆ ಭಗವಂತ ಕೊಡ್ತಾನೆ, ನೀನ್ ಯಾಕೆ ಹೆದರ್ಕೊಂತೀಯ, ಸುಮ್ನೆ ಇರು, ತಾಳ್ಮೆಯಿಂದ ಇರು, ನೀನ್ ತುಂಬಾ ತಲೆ ಕೆಡಿಸ್ಕೋಬೇಡ ಅಂತ ಹೇಳುವಂತಹ ಹಾಡು ತುಂಬಾ ಚೆನ್ನಾಗಿದೆ. ಆ ರೀತಿ ನಮ್ಮ ಮನಸ್ಸು ಸಾವಧಾನಕ್ಕೆ ಬರ್ತಾ ಹೋಗುತ್ತೆ, ಅಂದ್ರೆ ಸಮಾಧಾನವಾಗಿ ನೆಮ್ಮದಿಯತ್ತ ಸಾಗ್ತಾ ಹೋಗುತ್ತೆ, ಎಲ್ಲ ದುಗುಡಗಳು ಸಹ ಅದು ದೂರ ಆಗ್ತಾ ಹೋಗತ್ತೆ. ಇನ್ನು ಮುಂದಿನ ಶ್ಲೋಕ ನೋಡೋದಾದ್ರೆ, ವಾಸುದೇವಾಶ್ರಯೋ ಮರ್ತ್ಯೋ ವಾಸುದೇವ ಪರಾಯಣಃ ಸರ್ವ ಪಾಪ ವಿಶುದ್ಧಾತ್ಮ ಯಾತಿ ಬ್ರಹ್ಮ ಸನಾತನಂ. ವಾಸುದೇವನನ್ನ ಆಶ್ರಯಿಸಿದ ಮಾನವನು ವಾಸುದೇವನೇ ಕೊನೆಯ ಆಸರೆ ಅಂತ ನಂಬ್ತಾ ಹೋಗ್ತಾನೆ. ಹಾಗೂ ಭಗವಂತನನ್ನ ನಂಬಿದ್ರೆ ನಮಗೆ ಎಂದೂ ಸಹ ಅಡೆತಡೆ ಆಗೋದಿಲ್ಲ, ತೊಂದರೆ ಬರೋದಿಲ್ಲ. ಅವನೇ ಸ್ಟಾರ್ಟಿಂಗ್ ಪಾಯಿಂಟ್, ಅವನೇ ಎಂಡಿಂಗ್ ಪಾಯಿಂಟ್. ನಾವ್ ಹೇಳ್ತೀವಲ್ಲ, ಒಂದು ಟ್ರೈನ್ ಹತ್ತಬೇಕಾದ್ರೆ ನಾವ್ ಅನ್ಕೊಳ್ತೀವಿ ಅಪ್ಪ ಅಮ್ಮನೇ ನಮ್ಮ ಸಹಚರರು ಅಂತ. ಆಮೇಲೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅಪ್ಪ ಅಮ್ಮನೂ ಸಹ ನಮ್ಮ ಲೈಫ್ ಪಾರ್ಟ್ನರ್ಸ್ ಅಲ್ಲ, ಅಥವಾ ಮುಂದೆ ಬರೋ ಹೆಂಡತಿಯೂ ಸಹ ಲೈಫ್ ಪಾರ್ಟ್ನರ್ ಅಲ್ಲ. ಹೂ ಈಸ್ ಯುವರ್ ಲೈಫ್ ಪಾರ್ಟ್ನರ್? ನಮ್ಮ ಲೈಫ್ ಪಾರ್ಟ್ನರ್ ನಮ್ಮ ಬಾಡಿ, ಆತ್ಮಕ್ಕೆ ದೇಹ ನಿಜವಾದ ಲೈಫ್ ಪಾರ್ಟ್ನರ್ ಅಂತ ನಮ್ಗೆ ತಿಳಿತಾ ಹೋಗುತ್ತೆ. ಹಾಗಾಗಿ ಎಲ್ಲ ಪಾಪಗಳನ್ನ ತೊಡೆದು ಪರಿಶುದ್ಧ ಸ್ವರೂಪನಾಗಿ ಎಂದೆಂದೂ ಇರುವಂತಹ ಪರತತ್ವವನ್ನ ಆತ ಸೇರ್ತಾ ಹೋಗ್ತಾನೆ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಮುಂದಿನ ಶ್ಲೋಕ ನೋಡೋದಾದ್ರೆ, ನ ವಾಸುದೇವ ಭಕ್ತಾನಾಂ ಅಶುಭಂ ವಿದ್ಯತೆ ಕ್ವಚಿತ್ ಜನ್ಮ ಮೃತ್ಯು ಜರಾ ವ್ಯಾಧಿ ಭಯಂ ನೈವೋಪಜಾಯತೆ. ವಾಸುದೇವನ ಭಕ್ತರಿಗೆ ಎಂದೂ ಸಹ ಕೆಡುಕುಂಟಾಗೋದಿಲ್ಲ. ಹುಟ್ಟು, ಸಾವು, ಮುಪ್ಪು, ರುಜಿಯ ಭಯ ಉಂಟಾಗೋದೇ ಇಲ್ಲ. ಯಾಕೆ ಅಂತ ಅಂದ್ರೆ, ಜನ್ಮ ಮೃತ್ಯು ಜರ ವ್ಯಾಧಿ ನಯಂ ನೈವೋಪಜಾಯತೆ. ನಮ್ಮ ಜೀವನದಲ್ಲಿ ಯಾರಾದ್ರೂ ಅಡಿಷನ್ ಆದ್ರೂ ನಮಗೆ ಬೇಜಾರಾಗಲ್ಲ, ಮೈನಸ್ ಆದ್ರೂ ಬೇಜಾರಾಗಲ್ಲ, ವಯಸ್ಸಾಯ್ತು ಅಂತ ಬೇಜಾರಾಗಲ್ಲ, ಏನೋ ಒಂದು ಕಾಯಿಲೆ ಬಂತು ಅಂತ ಬೇಜಾರಾಗಲ್ಲ, ಭಯ ಆಗೋದಿಲ್ಲ. ಹಾಗೂ ಭಯವೂ ಸಹ ನಮಗೆ ಉಂಟಾಗೋದಿಲ್ಲ. ಯಾಕೆ ಅಂದ್ರೆ ನಮಗೆ ಗೊತ್ತಿರುತ್ತೆ ಭಗವಂತ ಏನೇ ಮಾಡಿದ್ರೂ ಸಹ ಅವನ ಅಣತಿಯಂತೆ ಇದೆಲ್ಲವುದೂ ಸಹ ಸಾಕ್ತಾ ಇದೆ ಅಂತ. ಹಾಗಾಗಿ ಈ ಎಲ್ಲವುದೂ ಸಹ ನಮ್ಮ ಜೀವನದಲ್ಲಿ ಏನೆಲ್ಲ ಆಗ್ತಿದೆ ಅದಕ್ಕೆ ಕಾರಣ ಭಗವಂತ ಅಂತ ನಮಗೆ ತಿಳಿತಾ ಹೋಗುತ್ತೆ. ಅಂತಹ ಭಗವಂತನ ಬಗ್ಗೆ ಅರಿಯುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಹೋಗ್ತೀವಿ ಅಂತ ಹೇಳ್ತಾ ಇದೆ. ಮುಂದಿನ ಶ್ಲೋಕಗಳ ಅರ್ಥವನ್ನ ಮುಂದಿನ ತರಗತಿಯಲ್ಲಿ ಖಂಡಿತ ತಿಳ್ಕೊಳ್ಳೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಥ್ಯಾಂಕ್ ಯು.